ನಮಸ್ಕಾರ. ನಗುವಿನ ಗುಲಾಬಿ ತೋಟಕ್ಕೆ ಮೋಸ್ಟ್ ವೆಲ್ಕಮ್. ಕಿಲ ಕಿಲ ನಗೋ ಸರೀಕರಿಗೆ, ಕುಲು ಕುಲು ನಗೋ ಹಿರಿಕರಿಗೆ, ಹೆಂಗೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಮುಗುಳು ನಗೋ ಹುಡುಗರ ಬಾಯಿಗೆ, ಕಿಲ ಕಿಲ ನಗೋ ಅಖಿಲ ಕರ್ನಾಟಕದ ಸಮಸ್ತ್ರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಶೀತಲ್, ನೀನು ಕೆಂಪು, ನಾನು ಕೆಂಪು, ಕೈಯಲ್ಲಿರೋ ಹೂವಾನು ಕೆಂಪು, ನಾವು ಹಾಕಿರೋ ಬಟ್ಟೆನೂ ಕೆಂಪು, ಸ್ಟೇಜು ಕೆಂಪು, ಎಲ್ಲೆಲ್ಲೂ ಕೆಂಪು ಕೆಂಪು ಕೆಂಪು. ಇವತ್ತು ನಗೋರೆಲ್ಲ ಕೆಂಪು, ಪ್ರೇಮಿಗಳೆಲ್ಲ ಕೆಂಪು ಕೆಂಪು ಕೆಂಪು, ತಂಪು ತಂಪು. ನಿಲ್ಸು ನಿನ್ ಪಂಪು. ಮಜಾ ಭಾರತದಲ್ಲಿ ಇಡೀ ವಾರ ಹಿಂಗೆ ಖುಷಿಯಾಗಿ ಪ್ರೇಮಿಗಳ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ನಿರಂಜನ್, ಗೊತ್ತಾ ನಿಂಗೆ? ಲವ್ ಯು ಸೂಪರ್ ಸೂಪರ್. ಅದಕ್ಕೋಸ್ಕರ ಲವ್ವರ್ಗೋಸ್ಕರ ಇವತ್ತು ಡಬಲ್ ಧಮಾಕ ಇದೆ ನಮ್ಮ ಸೆಟ್ ಅಲ್ಲಿ. ನಗುವಿನ ಜೊತೆಯಲ್ಲಿ ಪ್ರೇಮದ ಮದ ಕೂಡ ಇದೆ, ಕಾಮಿಡಿಯ ಮುದ ಕೂಡ ಇದೆ. ಓಕೆ, ಈಗ ಈ ಗೆಟಪ್ ಅಲ್ಲಿ ಸದ್ಯಕ್ಕೆ ನನ್ನ ಒಂದು ಬಾಡಿಯಲ್ಲಿ ರವಿ ಮಾಮ ಇದ್ದಾರೆ. ಓಕೆ, ಏನಪ್ಪ ಇವಾಗ ಹೂ ಮಾರ್ತಾ ಇದೆ ಎಲ್ಲರಿಗೂ? ಅಲೋ ಬೇಬಿ, ಅದಲ್ಲ ನಿನ್ನ ಜಾಬ್. ಒಬ್ಬ ನಿಯತ್ತಿನ ಪ್ರೇಮಿನ ಅವಮಾನ ಮಾಡಬೇಡ. ನೀರು 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 ಅಂತ ಧ್ಯಾನ ಮಾಡೋ ಲಕ್ಷಾಂತರ ಹುಡುಗಿಯರಿಗೆ ಈ ನಿಮ್ಮ ನಿರಂಜನ ಹೂ ಕೊಟ್ಟು ಒಲವಿನ ವರದಾನ ಕೊಡೋದಿನ. ಥ್ಯಾಂಕ್ ಯು ವೆರಿ ಮಚ್. ಬಟ್ ನಿನಗೂ ಮಾತ್ರ ಒಂದು ರೋಸ್ ಕೂಡ ಕೊಡಲ್ಲ ನಾನು. ರೋಸ್ ವಾಸನೆ ತಗೊಳಕ್ಕೂ ಬಿಡಲ್ಲ ನಿಂಗೆ. ಯಾಕೆ ಅಂದ್ರೆ ನೀನು ಹುಡುಗಿ ಅಲ್ಲ, ನೀನು ಕ್ಯೂಟ್ ಆಂಟಿ. ರೈಟ್ ಇಂದ ಸ್ವಲ್ಪ ಡೇಂಜರಸ್. ನೀನ್ ಅಂಕಲ್ ಆಗಿದೆ 10 ವರ್ಷ ನೋಡಿ. ಲೆಫ್ಟ್ ಇಂದ ಯಾಕೋ ಅಲ್ಲ, ಲೆಫ್ಟ್ ಇಂದ ಯಾಕೋ ಫಿಟ್ಟಿಂಗ್ ಪಾಪಮ್ ಅಂತಾರ ಕಾಣಿಸ್ತಾ ಇದೆ ನೀನು. ಯಾರ್ಯಾರ ಕಿವಿಯಲ್ಲಿ ಹೂ ಇಡಕ್ ಹೋಗ್ತಾ ಇದೆಯಾ ಅಂತ ಗೊತ್ತು ನೋಡು. ಇದೇ ರೇಂಜ್ ಅಲ್ಲಿ ನಿಮ್ಗೆ ಮಕ್ಕಳಾದ್ರೂ ಕಷ್ಟ ಕಾಣ ನಿರಂಜನ್. ಯಾವ ರೇಂಜ್ ಅಲ್ಲಿ? ಒಂದ್ ಕ್ರಿಕೆಟ್ ಟೀಮ್ ಕಟ್ಬೇಕಾಗತ್ತೆ. ಆಮೇಲೆ ಹುಷಾರಾಗಿರು ಅಂತ ಹೇಳ್ಬೇಕಾಗಿರೋದು ನಮ್ ಗರ್ಲ್ಸ್ಗೆ. ಹುಷಾರಮ್ಮ. ನೋಡಿ ನೋಡ್ತಾ ಇರು ನೋಡಿ. ಈ ನಿರಂಜನ್ ಯಾವ ಲೆವೆಲ್ ಅಲ್ಲಿ ಹುಡುಗಿರಿಗೆ ಕಾಳಾಗ್ತಾನೆ ಅಂತ ನೋಡ್ತಾ ಇರು. ಕೊನೆ ಪಕ್ಷ 101 ಹುಡುಗಿರ್ಗಾದ್ರೂ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಇದೇ ನನ್ನ ಪ್ರೇಮ ಲೋಕದ ಪ್ರತಿಜ್ಞೆ. ಜೈ ಅಲಕ್ ನಿರಂಜನ್. ಎಲ್ಲೋದ ನಿರಂಜನ್? ನೀಲಿ ಟಾಪಿನ ಹುಡುಗಿ ಬಿಡು ನೀ ಬಿಂಕವ ಚೆಲುವೆ. ಶೂಟಿಂಗಿಗೆ ಬಾ ಅಂತ ಹೇಳಿದೆ, ಬಂದ್ಬಿಟ್ಯಾ? ಥ್ಯಾಂಕ್ ಯು. ನೋಡು, ಫಸ್ಟ್ ರೋಸ್ ತಗೊಳಮ್ಮ. ಮಕ್ಕದಲ್ಲಿ ಹೊಡ್ಬೇಕು, ತಗೊಳ್. ಹುಡುಗ ಹೂವು ಕೊಟ್ಟರೆ ತಗೋಬೇಕಷ್ಟೇ. ಸುಮಾ ಅಲ್ವಾ ನಿನ್ನ ಹೆಸರು? ಉಮಾ. ಗಜಲಕ್ಷ್ಮಿ. ಓಹ್, ಅವಳು ಬೇರೆನಾ? ಹೋಗ್ಲಿ ಬಿಡಿ. ಇವಾಗೇನು ಒಪ್ಕೋತೀಯ ಇಲ್ವಾ? ಆಲ್ರೆಡಿ ನಂಗೆ ಲವರ್ ಇದ್ದಾರಾ? ಹೋಗಿ ಮದುವೆ ಆಗಿ ಮಗಳಾಕು ನನಗೆ. ಸುಮಾ ನನಗೆ ಟಾಟಾ ಸುಮಾ ಹೇಳ್ತಾಳೆ. ಹೋಗ್ಲಿ ಬಿಡಿ, ಬೇಡ. ಓಕೆ, ನೆಕ್ಸ್ಟ್. ಹಲೋ, ಏನಿನ ಹೆಸರು? ತುಂಬ ಚೆನ್ನಾಗಿ ಕಾಣ್ತೀರಿ. ಹೂವು ತಗೋತೀಯಾ? ಬೇಡವಾ? ಇನ್ನೇನು ಕೊಡ್ಲಿ? ನನ್ನ ಕೈಲಿ ಬರೀ ಹೂವು ಮಾತ್ರ ಕೊಡೋಕ್ಕಾಗೋದು, ಬಾಳೆಲ್ಲ ಕೊಡೋಕ್ಕಾಗಲ್ಲ. ಪರವಾಗಿಲ್ಲ, ಏನು ತಲೆ ಕೆಡ್ಸ್ಕೊಬೇಡ. ಹುಡುಗಿ ಸುಮಾರಾಗಿದೆ, ತಲೆ ಕೆಡ್ಸ್ಕೊಬೇಡ. ನೀನು ಸೂಪರ್ ಆಗಿದ್ಯಾ, ಒಪ್ಕೋ. ಎದುರ್ಕೋಬೇಡಮ್ಮ, ನಾನು ಲವ್ ಮಾಡ್ತಾ ಇದ್ದೀನಿ. ನನ್ಕಿಂತ ನಿಮ್ಗೆ ಏಜ್ ದೊಡ್ಡ, ನೀವು ತುಂಬಾ ದೊಡ್ಡವರು. ಏನ್ ನಾನೇನು 40 ವರ್ಷದ ಒಂಥರ ಕಾಣ್ತಾ ಇದ್ದೀನಿ ನನಗೆ? ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ನೀನು ಒಳ್ಳೆ ATM ಕಾರ್ಡ್ ಕೇಳಿರ್ತಾರ ಆಯ್ತಲ್ಲ. ನೋ. ನೆಕ್ಸ್ಟ್. ಚೈತ್ರದ ಪ್ರೇಮಾಂಜಲಿಯೇ ಸುಮಾ ಗಮ 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 ಗಮ. ಚೆನ್ನಾಗಿದೆ. ಏನಮ್ಮ ಟೀಕಿ ನಂಬರ್ ಬೇಕಾ? ಬರ್ಕೋ. ಬೇಡ. ನಿನ್ನ ನಂಬರ್ ಹೇಳಮ್ಮ. ಹೋಗ್ಲಿ. ಹೇಳಲ್ವಾ? ಈಗ ನೀನೆ ಸದ್ಯಕ್ಕೆ ನನ್ನ ನಂಬರ್ ಹೇಳ್ತೀನಿ. ಬರ್ಕೋ. 920030 ಆ ಕಡೆ ಹಾಕು, 20 ಈ ಕಡೆ ಹಾಕು. ಓಕೆ, ರಾತ್ರಿ ಫುಲ್ಲು ಚಾಟ್ ಮಾಡೋಣ ವಾಟ್ಸಪ್ಪಲ್ಲಿ. ಓಕೆ, ಅದು ಏನು ಅಯ್ಯೋ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಬೇರೆ ಯಾರನ್ನ ಇದ್ದಾರೆ ಇಲ್ಲಿ? ಅರಿಲ್ಲ. ಓಕೆ, ನೋ ಪ್ರಾಬ್ಲಮ್. ಪ್ಲಾನ್ ಚೇಂಜ್. ಜೈ ಅಲಕ್ ನಿರಂಜನ್. ಏನೋ ನಿರಂಜನ್, ರೋಸ್ ಗಾರ್ಡನ್ ತರ ಹೋದೆ, ಇವಾಗ ಒಳ್ಳೆ ಕೋಸ್ ಗಾರ್ಡನ್ ತರ ವಾಪಸ್ ಬಂದಿದ್ಯಾ? ಯಾಕಮ್ಮ ಇವಾಗವೆಲ್ಲ ಎಲ್ಲ ಹಂಚ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣೆ ರೋಸ್ಗಳನ್ನೆಲ್ಲ. ಯಾಕೆ ನಿನಗೆ ಕೊಟ್ಟಿಲ್ಲ ಅಂತ ಬೇಜಾರ ನನಗೆ? ನೋಡ್ತಾ ಇದ್ದೆ ನೀನ್ ಹಂಚಿದ್ದನ್ನ. ನೀನ್ ಹುಚ್ಚು ವಾಸಿ ಆಗ್ಬೇಕು ಅಂದ್ರೆ ಹುಚ್ಚು ಬಿಡ್ಸೋರ್ನ ಕರಿಲೇಬೇಕಣ. ಸೊ ಅವ್ರ ಪ್ರೀತಿ ಚಾಟಿಲ್ ಬಡ್ದು ನಿನ್ನ. ಅಯ್ಯಯ್ಯಪ್ಪ, ನಗೆ ಬಾಸುಂಡೆಗಳು ಬರೋದು ಒಂದು ಬಾಕಿ ಅಂತ. ಕರೆಕ್ಟ್ ಕಣ. ಪ್ಲೀಸ್ ವೆಲ್ಕಮ್
ಪ್ರತಿ ಪ್ರೇಮಿಗೆ ನಾರಾಯಣ ಮಂತ್ರ ಹೇಳಿಕೊಟ್ಟ ಲವ್ ಗುರು ಲವರ್ಸ್ ಲೋಕದ ಲವ್ಲಿ ಬಾಯ್ ದಕ್ಷ ನಿರ್ದೇಶಕ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್. ಸೊ ಪ್ಲೀಸ್ ವೆಲ್ಕಮ್ ಮುಗುಳು ನಗೆಯಲ್ಲೇ ಮೋಡಿ ಮಾಡೋ ಮಹಾ ಚಲುವೆ ಭಾಮ ಸತ್ಯ ಭಾಮ ನನ್ನ ಅಮ್ಮ. ಅರೆ ವಾ, ಖುಷಿ ಖುಷಿ ತಡ್ಕೊಳಕ್ಕಾಗ್ತಲ್ಲ. ಯಾಕೆ ಅಂತಂದ್ರೆ ಎರಡು ಜಡ್ಜಸ್ಗಳು ಒಳ್ಳೆ ಇನ್ನೂ ಒಂದು 10-20 ವರ್ಷ ಕಮ್ಮಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಶ್ರುತಿ ಮ್ಯಾಮ್ ಯು ಆರ್ ಲುಕಿಂಗ್ ಸೋ 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 ಗಾರ್ಜಿಯಸ್. ಥ್ಯಾಂಕ್ ಯು. ನೀವು ಕೂಡ. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ದೃಷ್ಟಿ ತೆಗ್ಬಿಟ್ಟು. ಮೈ ಗಾಡ್, ಸೌಂಡೇ ಬರ್ಲಿಲ್ಲ. ಎಷ್ಟು 12 ನೆಟ್ಗೆ ಬಂತಿಲ್ಲ. ನನಗೆ ಮತ್ತೆ 15 ಸೌಂಡ್ ಕೇಳಿಸ್ತು. ಅದು ಕಾಲ್ದು. ಪಾಪಿ ಸರ್ ಏನ್ ಸರ್ ಕಾಣಿಸ್ತಾ ಇದೀರಾ? ಸೂಪರ್ ಆಗಿ ಕಾಣಿಸ್ತಾ ಇದೀರಲ್ಲ ಸರ್. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೀರಾ ಇವತ್ತು. ಒಳ ಸ್ಟಾರ್ಟ್ ನಿಜವಾಗ್ಲೂ ಈ ಒಂದು ಪ್ರೇಮಿಗಳ ದಿನಾಚರಣೆಯನ್ನ ಇಡೀ ವಾರ ಆಚರಿಸ್ತಾ ಇದೀವಿ. ಸೊ ನಾವೆಲ್ಲರೂ ಸೇರಿಕೊಂಡು ನಿಮ್ಮೆಲ್ಲರನ್ನು ರಂಜಿಸುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಸೊ ಶ್ರುತಿ ಅವರೇ ಹಾಗೆ ಸರ್ ಇಬ್ರು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಇದೇ ಒಂದು ಸೂಪರ್ ಆದ ಜೋಶಲ್ಲಿ ನಿಮ್ಮ ಆಸನವನ್ನು ಅಲಂಕರಿಸಿ. ಅಲ್ಲ ಮರಯ, ಏನೋ ನಿಂದು ಅನಾಹುತ ನಿನ್ ಲೈಫಲ್ಲಿ? ನಾನೇನ್ ಮಾಡಿ ನನ್ನ ಟೈಮೇ ಸರಿ ಹೋಗ್ಲಿ ಬಿಡಿ. ಈಗ ಸದ್ಯಕ್ಕೆ ಸೆಲೆಬ್ರಿಟಿನ ಕರೆದ್ಬಿಡು. ಇವ್ರನ್ನ ಕನ್ನಡ ಇಂಡಸ್ಟ್ರಿಯ ದೂದ್ ಪೇಡ ಅಂತ ಕರೀತಾರೆ. ಹಾಲಿನಷ್ಟೇ ಬೆಳ್ಳಗಿರೋ ಇವರು ಹಾಲಿವುಡ್ ಆಕ್ಟರ್ ತರ ಕಾಣಿಸ್ತಾರೆ. ಬಾಲಿವುಡ್ ಸಿನಿಮಾದಲ್ಲೂ ಈಗಾಗಲೇ ಒಂದ್ಸಲ ಆಕ್ಟ್ ಮಾಡಿ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ದಿಗಿ 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 ಅಂತಿರೋ ದೂದ್ ಪೇಡ ದಿಗಂತ್ ಆನ್ ಸ್ಟೇಜ್. ಆಕ್ಚುಲಿ ಹುಡುಗಿ ಇಲ್ಲದೆ ದಿಗಂತ್ ಅವರು ಆನ್ ಸ್ಟೇಜ್ ಬರೋಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ದಿಗಂತ್ ಜೊತೆ ಇನ್ನೊಬ್ಬರನ್ನ ಬರ್ಮಾಡ್ಕೋತಾ ಇದೀವಿ. ಇವರು ಮಾನ್ಯ ಮಾನ್ವಿತಾ ಹರೀಶ್, ಕೆಂಡು ಸಂಪಿಗೆ ಅನ್ನೋ ನೆವರ್ ಎಂಡಿಂಗ್ ಸಿನಿಮಾದ ನಾಯಕಿ. ಚೌಕ ಚಿತ್ರದಲ್ಲಿ ಸರ್ಪ್ರೈಸ್ ರೋಲ್ ಮಾಡಿ ಹುಡುಗರ ಮನಸ್ಸನ್ನ ರೂಲ್ ಮಾಡ್ತಿರೋ ಮಾನ್ವಿತಾ ಆನ್ ಸ್ಟೇಜ್ ಪ್ಲೀಸ್. ಅಂತೂ ಇವತ್ತು ಮಜಾ ಭಾರತ ಒಂದ್ ರೀತಿಯಲ್ಲಿ ಮಜಾ ಲೋಕ ಆಗಿದೆ. ಪ್ರೇಮ ಲೋಕ ತರ ಕಂಗೊಳಿಸ್ತಾ ಇದೆ. ನಿಮ್ಮಿಬ್ರಿಗೂ ಮಜಾ ಭಾರತಕ್ಕೆ ವೆಲ್ಕಮ್ ಇಬ್ರಿಗೂ. ಈ ಕಡೆ ಬಂದ. ಹಲೋ, ಸ್ಟಾರ್ಟ್ ಮಾಡ್ಕೊಂಡು. Glad to meet you. Oh my God. ಮಾನ್ವಿತಾ ಸರ್ ಅಣ್ಣ ಏನ್ ಹೇಳ್ತಾ ಇದ್ದಾರೆ? ಅದೇ ಅವ್ರು ಹೂನ ಕಿವಿಗೆ ಇಟ್ಕೋತಾರಂತೆ. ಹೊಟ್ಟೆ ಉರ್ಕೋಬೇಡ್ರು ನೀವು. ಸೊ ದಿಗಂತ್ ಅವ್ರೆ, ನೀವು ಸೆಲೆಬ್ರಿಟಿ. ಎಲ್ರ ತರ ಪಾರ್ಕಲ್ ಬೆಂಚಲ್ಲಿ ಕುತ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಲವ್ ಮಾಡಕ್ಕಾಗಲ್ಲ, ತುಂಬಾ ಬ್ಯುಸಿ ಬೇರೆ. ಸೊ ಎಲ್ಲಿ ಹೆಂಗೆ ಯಾವ ತರ ಲವ್ ಮಾಡ್ತೀರಾ ಯೂಶಲ್ ಆಗಿ? ಇಲ್ಲ ಅದಕ್ಕೊಂದು ಫನ್ನಿ ಸ್ಟೋರಿ ಇದೆ. ಸೊ ಕಾಲೇಜಲ್ಲಿ ಇದ್ದಾಗ ನನ್ನ ಗರ್ಲ್ ಫ್ರೆಂಡ್ ಇದ್ಲು. ಆಮೇಲೆ ನಾನು ಓದಿದ್ದು ಅಲ್ಲಿ ಬಸವನಗುಡಿಲಿ. ಸೊ ಲಾಲ್ಬಾಗ್ ಅಲ್ಲೇ ಹತ್ರ ಇತ್ತಲ್ಲ. ನಾನು ಸೊ ಅವಳ ಜೊತೆ ನಾನು ಪಾರ್ಕಿಗೆಲ್ಲ ಹೋಗ್ತಾ ಇದ್ದೆ ಅಲ್ಲಿ ಲಾಲ್ಬಾಗಲ್ಲಿ. ಇಲ್ಲಿ ಕೂರ್ತಾ ಇದ್ವಿ. ನಮ್ದೇ ಒಂದು ಫೇವ್ರೆಟ್ ಸ್ಪಾಟ್ ಎಲ್ಲ ಇತ್ತು. ಎಲ್ಲಿ ಕುತ್ಕೊಳ್ತಿದ್ರಿ? ಅಲ್ಲೇ ಅಲ್ಲಿ ಒಂದು ಲೇಕ್ ಇದಿದೆ. ಇಲ್ಲ ಅಲ್ಲಿ ನಾನು ನಿರಂಜನ್ ಅಲ್ಲ. ಫುಲ್ ಕ್ಲಾಸ್ ಆಗಿ ಹೇಳ್ತಾ ಇದ್ರಿ, ನೀವೇನ್ರಿ ಹಂಗೆ ಅಷ್ಟು? ನಿರಂಜನ್ ನಾನು, ನೀನಲ್ಲ. ಕರೆಕ್ಟ್. ಸೊ ಅಲ್ಲಿ ಲೋಟಸ್ ಪಾರ್ಕ್ ಎಲ್ಲ, ಅಲ್ಲಿ ಲೋಟಸ್ ಲೇಕ್ ಅಂತ ಒಂದಿದೆ, ಅದ್ರ ಪಕ್ಕ ಎಲ್ಲ ಕೂರ್ತಾ ಇದ್ವಿ. ಸೊ ಅದು ನನ್ನ ಹೀರೋ ಆದ್ಮೇಲೆ, ಆಕ್ಟರ್ ಆದ್ಮೇಲೆ ಜನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಮತ್ತೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಅಲ್ಲಿ ಹೋಗ್ಬೇಕು ಅಂತ ಆಸೆ ಬಂತು. ಅವ್ ಹಿಂಗ್ ಹೋಗೋದು ಅದೇ ನಂಗೆ ಗರ್ಲ್ ಗರ್ಲ್ ಫ್ರೆಂಡ್ ಅಂದ್ರೆ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಅದೇ ಗರ್ಲ್ ಫ್ರೆಂಡ್ ಇದ್ಲು. ಹಿಂಗೆ ಸೊ ಮತ್ತೆ ಹೋಗ್ಬೇಕು ಅಂತ ಆಸೆ ಬಂತು. ಬಟ್ ಆಕ್ಟರ್ ಆಗಿದ್ದೀನಿ, ಒಂದು ಹುಡುಗಿ ಕರ್ಕೊಂಡು ಹಂಗೆ ಪಾರ್ಕಿಗೆ ಹೋಗಕ್ಕಾಗತ್ತೆ ಅಂತ ನಾನು ಹೋಗಕ್ಕಾಗಲ್ಲ ಅಂತ ಹೆಲ್ಮೆಟ್ ಹಾಕೊಂಡೋದೆ. ಆಯ್ತಾ, ಹೆಲ್ಮೆಟ್ ಹಾಕೊಂಡು ನಾವು ಯಾವ್ಯಾವ ಜಾಗದಲ್ಲಿ ಅಲ್ಲಿ ಕೂರ್ತಾ ಇದ್ವು ಅಲ್ಲಿಗೆಲ್ಲ ಕೂತ್ಬಿಟ್ಟು ವಾಪಸ್ ಬರ್ಬೇಕಾರೆ ಒಬ್ಬ ಹೇಳ್ದ, ನೋಡುಗುರು ಯಾವ್ದೋ ಹುಡುಗಿನ ಎತ್ತಾಕೊಂಡ್ ಬಂದಿದ್ದಾನೆ, ಮುಖ ತೋರಿಸ್ಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾನೆ ಅಂದ. ಮಾಡಿದ್ರ? ಹಾ, ಇದು ನಾನು ಹೆಂಗೆ ಹೇಳಿ ಗುರು, ನಾನು ಆತರ ಅಲ್ಲ, ನಾನು ನಿಜವಾದ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದೀನಿ, ಎತ್ತಾಕೊಂಡ್ ಬಂದಿಲ್ಲ ಅಂತ. ಸೊ ಈ ಇನ್ಸಿಡೆಂಟ್ ನನಗೆ ಆಗಿತ್ತು. ಹೆಲ್ಮೆಟ್ ಹಾಕೊಂಡು ಕುತ್ಕೊಂಡು ಪಾರ್ಕಲ್ಲಿ ಲವ್ ಮಾಡಿದ್ರ ನೀವು? ಅಂದ್ರೆ ಯಾರು ಇಲ್ಲಿದ್ದಾಗ ತೆಗಿತಾ, ಯಾರು ಬಂದ್ರೆ ಚಕ್ ಅಂತ ಹೆಲ್ಮೆಟ್ ಹಾಕೊಂಡು. ಹೀಗೆ ಯಾಕೆ ತೆಗಿತಾ ಇದ್ರಿ ಹೆಲ್ಮೆಟ್? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹೆಲ್ಮೆಟ್ ಯಾಕೆ ತೆಗೆದ್ರು ಅಂತ ಸರ್, ನನ್ನ ಗರ್ಲ್ ಫ್ರೆಂಡಿಗೆ ನನ್ನ ಮುಖ ನೋಡ್ಬೇಕು ಅನ್ಸ್ತು, ಅದಕ್ಕೆ ತೆಗ್ದೆ ಸರ್. ನಿಮ್ ಮುಖ ನೋಡಿದೆ ಅವಳು ನಿಮ್ಮನ್ನ ಪಾರ್ಕ್ ಕರ್ಕೊಂಡ್ ಬಂದ್ಲ? ಇಲ್ಲ ಸರ್, ಆದ್ರೂ ಅಲ್ಲಿ ಪಾರ್ಕಲ್ಲಿ ಕೂತಾಗ ಆ ಒಂದು ರೊಮ್ಯಾಂಟಿಕ್ ಫೀಲ್. ಅವರನ್ನ ಕಾಡಿದ ಏಕೈಕ ಪ್ರಶ್ನೆ,
ಹೆಲ್ಮೆಟ್ ಯಾಕೆ ತೆಗೆದ್ರಿ ಅಂತ ಆ ಜಾಗದಲ್ಲಿ ಕೂತ್ ಜಾಗದಲ್ಲಿ ಶೀತಲ್ ಅವ್ರ ಜೊತೆ ಹೋದ್ರೆ ನಾನು ಹೆಲ್ಮೆಟ್ ಹಾಕೊಂಡೇ ಇರ್ತೀನಿ ಬಿಡಿ ಸರ್. ಅಣ್ಣ ಅಣ್ಣ ನೆಕ್ಸ್ಟ್ ಟೈಮ್ ಇಂದ ಹೆಲ್ಮೆಟ್ ದಿಗಂತ್ ಅಂತ ಹೆಸರಿಗೆ ಬಿಡೋಣ ಅವ್ರಿಗೆ. ಓಕೆ ಈಗ ನಿಮ್ಗೆ ಮುಂದಿನ ಪ್ರಶ್ನೆ ಕೇಳ್ತಾ ಇದೀನಿ. ಎಷ್ಟೋ ಜನ ಪ್ರೀತಿ ಮಾಡಿ ಬಾವಿಗೆ ಬೀಳ್ತಾರೆ, ಆದ್ರೆ ನಿಮ್ಮ ಗುಳಿ ಕೆನ್ನೆಗೆ ದಬಕ್ಕಂತ ಅಂಗಂಗೆ ಬಿದ್ದಿರೋ ಹುಡುಗಿರ ಸಂಖ್ಯೆ ಎಷ್ಟು ಅಂಡ್ ಯಾವಾಗ ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಬಿದ್ದಿದ್ದಾರೆ? ಈಗ ರಿಸೆಷನ್ ತರ ಆಗ್ಬಿಟ್ಟಿದೆ. ಹಾ, ಬರಗಾಲ, ಏನೂ ಇಲ್ಲ ಇಲ್ಲಿ. ಗುಳಿ ಕೆನ್ನೆಲ್ಲೂ ಏನು ನೀರು ಇಲ್ಲ, ಹುಡುಗಿಯರು ಇಲ್ಲ. ಇವಾಗ ಇವನ್ ಕೆನ್ನೆಗೆ ಗುಳಿ ಮಾಡ್ತೀನಿ, ಒಂದು ಡ್ರಿಲ್ಲಿಂಗ್ ಮಿಷಿನ್ ತಂದು. ನೀವು ಕೂತ್ಕೊಳ್ಳಿ, ಮಜಾ ಮಾಡೋಣ. ಇನ್ನೊಂದಷ್ಟು ಮಾನ್ವಿತಾ. ಮಜಾ ಭಾರತ, ಮಜಾ ಭಾರತ. ಎಲ್ಲೋ ನಿರಂಜನ್, ಹೇಳಮ್ಮ. ಬರೀ ಬೆಳಿಗ್ಗೆಯಿಂದ ಲವ್ 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 ಅಂತಿದ್ಯಾ, ಸಾಕು, ನಗೋಣ ಬಾರೋ. ಅಯ್ಯೋ ಬಿದ್ದು ನಗಳಮ್ಮ, ಅದಕ್ಕೇನು. ಸೊ ಲೆಟ್ಸ್ ವೆಲ್ಕಮ್ ಕರ್ನಾಟಕದ ತುಂಬಾ ಕಾಮಿಡಿ ಹವಾನ ಎಬ್ಬಿಸ್ತಾ ಇರುವಂತ ಮಂಗಳೂರಿನ ಮಹಾನ್ ತಂಡ ಪ್ರಶಂಸಾ ಆನ್ ಸ್ಟೇಜ್. ನಿನ್ನನ್ನು ಕೇರಳದ ಹುಡುಗಿಯನ್ನ ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಅಲ್ಲಿಂದ ಆರಿಸಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ತಂದು ಮದುವೆ ಆಗ್ಬೇಕಾದ್ರೆ ಸಾಕಾಯ್ತು. ನೋಡ ಕೇರಳ, ಎಂತ ಚೇಟ? ಓ ಅದೇ ನಮ್ಮನೆ. ಅಯ್ಯೋ, ಎಂತ ಗುರುವಾರಪ್ಪ, ಅಷ್ಟು ದೊಡ್ಡ 2 ಫ್ಲೋರ್ ಇದ್ದು ಮನೆ ನಮ್ಮದ? ಅದಲ್ಲ ಮತ್ತೆ ಅದರ ಬದಿಯಲ್ಲಿ ಒಂದು ಗಲ್ಲಿಯಲ್ಲಿ ನಿಂತಲ್ಲ ಹಂಚಿನ ಮನೆ, ಅದು ನಂದು. ಅಯ್ಯೋ, ಮತ್ತೆ ಫೇಸ್ಬುಕ್ ಅಲ್ಲಿ ಮೈ ಸ್ವೀಟ್ ಹೋಮ್ ಅಂತ ಫೋಟೋ ಹಾಕಿದೀರಿ? ನಾನ್ ಫೇಸ್ಬುಕ್ ಅಲ್ಲಿ ಫೋಟೋದಲ್ಲಿ ಹೇಗ್ ನಿಂತಿದ್ದೆ ಹಿಂಗೆ? ಇದೇನು, ಇದು ನನ್ನ ಮನೆಗೆ ಹೋಗುವ ದಾರಿ ಅಂತ ಆರೋ ಮಾರ್ಕ್. ಇದು ಯೋಯೋ ಅಲ್ವಾ? ಯಾವ ಯೋಯೋ? ಅಯ್ಯೋ, ಆ ಮನೆ ಎದುರೊಂದು ಫೋಟೋ ತೆಗಿಲಿಕ್ಕೆ ಎಷ್ಟು ಕಷ್ಟಪಟ್ಟಿದೆ ಗೊತ್ತಿತ್ತ ನಿಂಗೆ? ಆ ಮನೆ ಓನರ್ ಕೆಲ್ಸಕ್ಕೆ ಹೋಗುವವರೆಗೆ ಕಾಯ್ಬೇಕು. ಪುನಃ ಆ ಮನೆಯಲ್ಲಿ 2 ನಾಯಿಗಳು, ಗೊತ್ತಿತ್ತ ನಿಂಗೆ? ಯಾರ್ದ ಫೋನ್ ಯಾರ್ದ? ನನ್ನ ಅಪ್ಪನದ್ದು ಫೋನು. ಇಲ್ಕೊಡ್, ನಾನು ನಾನು നിങ്ങൾ താങ്കൾ വിങ്ങൾ പളക്കടാർ വ്യക്തി അന്യ ಹುಡುಗನಟ್ಟು ಪರಾರಿಯಾಡು. ನೋಡ ಹೆಂಗೆ ನನ್ನ ತಲೆ, ನಿನ್ನಪ್ಪ ನೀನು ಕೇರಳದಲ್ಲಿ ಇದ್ದೆ ಅಂತಾನೆ ಅನ್ಕೊಂಡಿದ್ದಾನೆ. ನಾನು ಕರ್ನಾಟಕಕ್ಕೆ ಕರ್ತಂದ್ರೆ ಗೊತ್ತೇ ಇಲ್ಲ. ಅಯ್ಯೋ, ನನ್ನ ಅಪ್ಪ ಎಷ್ಟು ಪಾಪ, ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಏನು. ನಿಮ್ಗೆ ನಮ್ಮ ಮನೆಯದು ಟೆಕ್ನಾಲಜಿ ನಿಮ್ಗೆ ಗೊತ್ತುಂಟಾ? ಏನ್? ನಾನು ಮನೆಯಲ್ಲಿ ಊಟ ಮಾಡಿ ವಾಶ್ ಬೇಸಿನಲ್ಲಿ ಕೈ ತೊಳೆದದ್ದು, ನನ್ನ ಅಪ್ಪ ಆಫೀಸಲ್ಲಿ ಕುತ್ಕೊಂಡು CCTV ಅಲ್ಲಿ ನೋಡ್ತಾರೆ. ನನ್ನ ಮನೆಯಲ್ಲಿ ನಾನು ಕೈ ಮೈ ಎಲ್ಲ ತೊಳೆದದ್ದು ಇಡೀ ಊರ್ನವ್ರು ನೋಡ್ತಾರೆ. ಅಂದ್ರೆ ಬಾತ್ರೂಮ್ಗೆ ಚಿಲ್ಕಿಲ್ಲ, ಮೇಲೆ 2 ಹಂಚಿಲ್ಲ. ಅಯ್ಯೋ, ಎಂತ ಗುರುವಾರಪ್ಪ, ಪರವಾಗಿಲ್ಲ, ನಿಮ್ದು ಕೆಲಸ ಚೆನ್ನಾಗಿದ್ರೆ ಆ ದುಡ್ಡಲ್ಲಿ ಒಳ್ಳೆ ಚಂದದೊಂದು ಹೊಸ್ತು ಮನೆ ಕಟ್ಬೋದು. ಅಂದಾಗೆ ಚೇಟ, ನಿಮ್ ಕೆಲಸ ಏನಂತ ನಾನು ಕೇಳೇ ಇಲ್ಲ. ನಮ್ ಕೆಲಸ ಗೊತ್ತಿಲ್ವ ನಿಮ್ಗೆ? ಇಲ್ಲ. ನನ್ ಕೆಲಸ ರಿಯಲ್ ಎಸ್ಟೇಟ್ ಏಜೆಂಟ್, ಫ್ಲಾಟ್ ಲ್ಯಾಂಡಿಂಗ್ಸ್, ಗುಡ್ ಡೆಲಿವಲ್ಸ್, ಸ್ಮಾಲ್ ಸೈಟ್ ಸೇಲ್ಸ್. ಕೂಡಲೇ ಭೇಟಿಯಾಗಿ. ಕಂಡೀಷನ್ ಅಪ್ಲೈಡ್. ಅಯ್ಯೋ ಚೇಟ, ನಿಮ್ ಇಷ್ಟು ದೊಡ್ಡ ಬಿಸ್ನೆಸ್ ಇದೆನಾ? ಇದು ನನ್ಗೆ ಕೇಳಿ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನ ಮೈ ಟಚ್ ಮಾಡಿದ್ದು. ನಾನ್ ಸಹ ಹಾಗೇನೆ ಕರ್ನಾಟಕದ ಹುಡುಗನನ್ನು ಟಚ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ಹಂಗಾರೆ ಕೇರಳದ್ದು. ಅಯ್ಯೋ ನೋಡ, ಇಲ್ಲೊಂದು ಹುಲಿ ಬಂತು, ನಮ್ಮ ವಟಾರದ ದನಿ ಬಾಹುಬಲಿ. ಓದ್ಯವರೇ, ಆ ಜನ ಜೈಲಲ್ಲಿ ರಿಲೀಸ್ ಆಗಿ ಬಂದಾಗಿ ಉಂಟ. ಏನ್ ಮಾಡದ, ಒಮ್ಮೆ ಓಡ ನೋಡ. ಅವರಿಗೆ ಮದುವೆ ಆದವರು ನೋಡಿದ್ರೆ ಆಗುದಿಲ್ಲ, ನಾನು ಇಲ್ಲೇ ಬಾಡಿಗೆಯಲ್ಲಿ ಇರುದ, ಒಮ್ಮೆ ಓಡ. ನೀವು ಬಾಡಿಗೆಯಲ್ಲಿ ಇರುದಾ? ಮತ್ತೆ ಇದು 100 ಸ್ಕ್ವೇರ್ ಫೀಟ್ ಅದು ಮನೆನೂ ನಮ್ಮದಲ್ವಾ? ನಮ್ದಲ್ಲ ನೋಡ. ಅವರಿಗೆ ಹುಡುಗಿಯರನ್ನು ಕಂಡ್ರೆ ಆಗುದಿಲ್ಲ, ಒಮ್ಮೆ ಇಲ್ಲಿಂದ ತಪ್ಪಿಸ್ಕೋ. ಓಡಂದ್ರೆ ನಾನು ಏನು ಓಡ್ಲಿ, ಎಲ್ಲಿಗೆ ಓಡ್ಲಿ? ಅಯ್ಯೋ, ನಿಮ್ಮ ದನಿ ಬಂದ್ರೆ ನಾನೇನು ಇಲ್ಲಿ ಡ್ಯಾನ್ಸ್ ಮಾಡ್ಲಾ? ಹೀಗಿರು ಹಿಂಗಿರು, ಮಿಕ್ಕಿದ್ದು ನಾನ್ ಮ್ಯಾನೇಜ್ ಮಾಡ್ತೇನೆ. ಹೀಗಿರು, ಅಲ್ಲಾಡ್ಬಾರ್ದು. ಗಣಿ, ನೀವು ಬರುವ ಸ್ಟೈಲ್ ನೋಡ್ರಿ ಜೈಲಿನಿಂದ ತಪ್ಪಿಸ್ಕೊಂಡು ಬಂದ ಹಾಗೆ ಕಾಣ್ತದೆ. ನೀವು ಯಾವಾಗ್ಲೂ ಬರುವಾಗ ಬುಲೆಟ್ ಅಲ್ಲಿ ಬರೋದು,
ಇವತ್ತೇನು ಕುದುರೆಯಲ್ಲಿ ಬಂದದ್ದು? ನಾನೀಗ ಕುದುರೆ ಯಾಕೆ ತಗೊಂಡದಂತನ, ಒಂದ್ ವೇಳೆ ಬೈಕಲ್ಲಿ ಬರುದಾದ್ರೆ ನಮ್ಗೆ ಬದುಕಬೇಕಾದ್ರೆ ಎದುರಲ್ಲಿ ಬರುವ ಗಾಡಿಗೆ ನಾವೇ ಸೈಡ್ ಕೊಡ್ಬೇಕು. ಕುದುರೆಯಲ್ಲಿ ಹಾಗೆ ಅಲ್ಲ, ನಾವು ಕುತ್ಕೊಂಡು ಮಲಗಿದ್ರೆ ಆಯ್ತು. ಕುದುರೆಗೆ ಬದುಕಬೇಕಾದ್ರೆ ಅದೇ ಸೈಡ್ ಕೊಡ್ತಾ ಓಡ್ತದೆ. ನನ್ನ ಒಟರದಲ್ಲೆಲ್ಲ ಕರೆಕ್ಟ್ ಆಗಿ ನೋಡ್ತಾ ಇದೆಯಲ್ಲ. ನನ್ನ ಒಟರದಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಇದೇನೋ ತಂದು ನಿಂತಿದೆಯಲ್ಲ, ಇದೇನಿದು? ಅದು ಮೂರ್ತಿ ಮೂರ್ತಿ ಶಿಲಾಬಾಲಿಕೆ ಶಿಲಾಬಾಲಿಕೆ. ಎಲ್ಲಿದ್ದು? ಅದು ಕೇರಳ ಕೇರಳ. ಕೇರಳದ ಮಣ್ಣು ನಾನು ತಂದು ಮಾಡಿದ್ದು. ಓಹೋ, ಎಂತ ಕಲಾವಿದ ಮರ ನೀನು. ಅಲ್ಲ, ಎಂತ ಶೇಪು, ಎಂತ ಸೈಜ್, ಎಂತ ಫಿನಿಶಿಂಗ್. ಹಸಿ ಹಸಿ ಒಣಗ್ಲಿಲ್ಲ ಒಣಗ್ಲಿಲ್ಲ. ಕೊದ್ದೇವ, ಇನ್ನು ಸ್ವಲ್ಪ ಒಣಗ್ಬೇಕು. ಸ್ವಲ್ಪ ಹಸಿ ಹಸಿ ಇದೆ ಅದು. ಒಂದು ವಿಷಯ ಯಾವತ್ತು ನೆನಪಿಡ್ಕು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಒಟರದಲ್ಲಿ ಏನೇ ವಸ್ತು ತಂದು ಇಡುದಾದ್ರೂ ನನ್ನ ತಂದು ಪರ್ಮಿಷನ್ ಕೇಳಲೇಬೇಕು. ನಾನು ಹೊರಗಿಂದ ಮಾತ್ರ ಬಿಳಿ, ಒಳಗಿಂದ ಕಪ್ಪು. ನೀನ್ ನೋಡಿದ್ಯಾ? ಇಲ್ಲ. ಮತ್ತೆ ಹೇಗೆ ಹೇಳಿದಿ? ನಾನೊಂದು ಅಂದಾಜಿಗೆ ಹೇಳಿದ್ದೆ. ಅಂದಾಜಿಗೆ ನಿನ್ನದು ಹೇಳು. ನನ್ನ ಬಜಾಜ್ ರಿಕ್ಷಾ ಬಿಡ್ಕೊಂಡು ಬರುವ ನನ್ನ ಸ್ಟೈಲ್ ಏನ? ಶುರು ರಿಕ್ಷಾ ನಾನೇ ಸ್ಟಾರ್ಟ್ ಮಾಡಿದ್ದೀಗ. ಈಗಿದ್ದ ಶಿಲಾಬಾಲಿಕೆ ಹೀಗೇಗಾಯ್ತು. ಸ್ವಚ್ಛ ಭಾರತ್, ಕಸ ಹಾಕ್ಬೇಡಿ, ಕ್ಲೀನ್ ಇಡ್ಬೇಕಂತ ಶಿಲಾಬಾಲಿಕೆ ಹೇಳುದು. ಓ ದೇವ, ಈ ಶಿಲಾಬಾಲಿಕೆ ಪೊಸಿಷನ್ ಎಲ್ಲ ಚೇಂಜ್ ಮಾಡುತ್ತಾ? ಈ ಅಮಿಬಾತ್ ತರ. ದನಿ, ನೀವು ಜೈಲಿಗೆ ಹೋದದ್ದು? ನಾನು 2 ಬಜಾಜ್ ರಿಕ್ಷಾ ತಗೊಂಡಿದ್ದೆಲ್ಲ, ಅದ್ರಲ್ಲಿ ಏನು ವ್ಯಾಪಾರ ಇರಲಿಲ್ಲ. 2 ತಿಂಗಳ ನಂತರ 5 ರಿಕ್ಷಾ ಮಾರಿಬಿಟ್ಟ. ದನಿ, ನಿಮ್ಮಲ್ಲಿದ್ದದ್ದು 2 ರಿಕ್ಷಾ, 5 ರಿಕ್ಷಾ ಹೇಗೆ ಮಾರಿದ್ ನೀವು? 2 ರಿಕ್ಷಾ ನಂದು, ಮತ್ತೆ ಟೆನ್ಷನ್ ಅಲ್ಲಿ 3 ರಿಕ್ಷಾ ಸ್ಟ್ಯಾಂಡ್ ಇದ್ದು ಮಾರಿ. ಅದಕ್ಕೆ ಜೈಲಿಗೆ ಹೋದದ್ದು. ನೀವು ಜೈಲಿಂದ ಹೊರಗೆ ಬಂದ್ರಲ್ಲ, ಹಾಗೆ ಖುಷಿ, ವಿಜಯೋತ್ಸವ. ಈಗ ನಾನು ಹೊರಗೆ ಬಂದದಕ್ಕೆ ವಿಜಯೋತ್ಸವನ ನಾನು ಒಂದು ಸಂಭ್ರಮಾಚರಣೆ ಮಾಡುವ. ಈಗಿದ್ದದ್ದು ಮೂರ್ತಿ ಈಗಾಯ್ತು. ಈಗಾಯ್ತು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ? ಮೂರ್ತಿ ಹೇಳ್ತಾ ಉಂಟು ಅಡ್ವರ್ಟೈಸ್ ಟೂತ್ ಪೇಸ್ಟ್ ನ. ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಬಾರಿ ಖುಷಿ ಆಯ್ತು. ಹೇಗೂ ನಾವು ಒಟ್ಟಿಗೆ ಹೋಗಿ ಒಂದು ಚಾ ಕುಡಿದು ಬರೋ. ಆಯ್ತು, ಒಮ್ಮೆ ಚಾ ಕುಡಿದು ಬರೋ. ಹೋಗು. ನಿಮ್ಮ ಮನೆಗೆ ಹೋಗಿ ಚಾ ಕುಡಿದು ಬರುವ. ನಮ್ಮ ಮನೆಗೆ ಚಾ ಕುಡಿಲಿಕ್ಕೆ ನೀವೇನು ಹೇಳುದು? ನಂಗೆ ಗೊತ್ತಿಲ್ವಾ? ಹೇಳುವಾಗ ದೊಡ್ಡ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅನ್ಬೇಕಿತ್ತು. ನಿಮ್ಮ ಒಠಾರದ ದನಿ ಬಾಹುಬಲಿ ಬಂದಿದ್ದೇನೆ, ಒಂದು 10 ರೂಪಾಯಿ ಚಾ ಕೊಡುವ ಯೋಗ್ಯತೆ ಇಲ್ವಾ ನಿನ್ಗೆ? ಮೂರ್ತಿ ಎಲ್ಲೋಯ್ತು? ಶಿಲಾಬಾಲಿಕೆ ಎಲ್ಲೋಯ್ತು? ಶಿಲಾಬಾಲಿಕೆ ನನ್ಗೆ ಅಲ್ಲಿ ಶಿಲಾಬಾಲಿಕೆಯಲ್ಲಿ ಅಲ್ಲ, ಮೂರ್ತಿ ಆಗ ಎದುರುಗಡೆ ನೋಡ್ತಾ ಇತ್ತು, ಈಗ ಆ ಮೂರ್ತಿ ಉಲ್ಟೆ ತಿರುಗಿದ್ದು. ದನಿ, ಮೂರ್ತಿ ಹಿಂದ್ಗಡೆ ನೋಡಿ ಮಾತಾಡ್ತಿದ್ದದ್ದು, ನಾನ್ ಕೂಡ ಹಿಂದೆ ತಿರುಗಿಯೇ ಮಾತಾಡ್ತಿದ್ದದ್ದು. ನೀವು ಮಾತ್ರ ಎದುರು ನೋಡಿ ಮಾತಾಡ್ತಿದ್ದ. ಏನ್ ಹೇಳ್ತೀಯ? ನನ್ಗೆ ಟೀ ಕುಡಿಯದೆ ಬೆಳಿಗ್ಗೆ ತಲೆಯೆಲ್ಲ ಹಾಳಾಗಿದೆ. ಮುಂದೆ ನೋಡು. ನಾನು ಹೇಳ್ತೇನಲ್ಲ, ನನ್ಗೆ ಟೀ ಕುಡಿದೆ ತಲೆಯೆಲ್ಲ ಹಾಳಾಗೋಗಿದೆ. 1 ಗ್ಲಾಸ್ ಯಾರಾದ್ರೂ ಟೀ ತಂದ್ಕೊಡಿ ಅಣ್ಣ. ಆಯ್ತು, ಒಂದ್ ಚಾ ಮಾಡ್ತಾನೆ, ಹೋಗು. ಚಾತ. ಇದು ಖುಷಿ ಆದದ್ದು. ಇಷ್ಟೊಂದು ಜನ ಮೂರ್ತಿ ಮಾಡಿದ್ರು ಅದಕ್ಕೊಂದು ಟೈರ್ ಇಟ್ಟಿದೆಯಲ್ಲ, ದುಡ್ಕೊಂಡು ಹೋಗ್ಲಿಕ್ಕೆ. ಆಯ್ತು, ಈ ಮೂರ್ತಿ ನನ್ಗೆ ಬೇಕು, ನಾ ಮನೆ ತಗೊಂಡು ಹೋಗ್ತೇನೆ. ದನಿ ಕ್ಷಮಿಸಿ ದನಿ, ಅದು ಮೂರ್ತಿ ಅಲ್ಲ ದನಿ, ನನ್ನ ಹೆಂಡತಿ. ನಾನು ಅವಳನ್ನ ಕೇರಳದಲ್ಲಿ ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಇಲ್ಲಿ ಆರಿಸಿಕೊಂಡು ಬಂದು ಮದುವೆ ಆದದ್ದು. ಯಾಕಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ, ಭಾರಿ ಪವಿತ್ರ ದಿನ, ಹಾಗಾಗಿ ಇವತ್ತು ನಾನು ಮದುವೆ ಆದದ್ದು. ದನಿ, ನೀವು ಮದುವೆ ಆದವರಿಗೆ ರೂಮ್ ಕೊಡುದಿಲ್ಲ, ಹಾಗಾಗಿ ಈ ತರ ಮಾಡಿದ್ದು. ಕ್ಷಮಿಸಿ ದನಿ. ಅಲ್ಲ, ಹಸಿ ಇದೆ, ಇನ್ನು ಒಣಗಬೇಕು ಹೇಳುವಾಗಲೇ ನನಗೆ ಅಂದಾಜಾಗಬೇಕಿತ್ತು. ನನ್ನಂತ ಹುಚ್ಚನಿಗೆ ಆಗ್ಲೂ ಅಂದಾಜಾಗ್ಲಿಲ್ಲ. ಇರ್ಲಿ, ಸಾಯ್ಲಿ ಒಂದು. ಯಾಕಂದ್ರೆ ನಾನು ಮದುವೆ ಆದವ್ರಿಗೆ ಯಾಕೆ ಕೊಡುದಿಲ್ಲ, ಇಲ್ಲೆಲ್ಲ ಹೆಂಗಸರು ಓಡಾಡ್ತಾ ಇದ್ರೆ ನನಗೆ ತಲೆಯೆಲ್ಲ ಬಿಸಿ ಆಗ್ಬಿಡುತ್ತೆ. ಎಲ್ಲಿ ಅದು ಜೈಲಿದ್ದು ಊಟದ ಗಂಟೆ ಹೊಡಿತಾ ಇದ್ದಾರೆ. ಊಟದ ಗಂಟೆ ಅಲ್ಲ, ಅವಳ ಫೋನ್ ರಿಂಗ್ ಆಗೋದು. ಅವಳ ಅಪ್ಪ ಪದೇ ಫೋನ್ ಮಾಡ್ತಾ ಇರುದು. ಊಟದ್ದು ನೋಡ, ಅವ್ರಿಗೊಂದು ಚಾ ಮಾಡ್ತಾರೆ. ಹೋಗ, ಸರಿ. ಹೋಗಿ ಚಾ ಮಾಡ್ತಾ.
ಈಗ ಯಾಕಂದ್ರೆ ಜೈಲಲ್ಲಿ ಊಟದ ಗಂಟೆ ಬರೆದಾಗ ನಾನೇ ಹೋಗಿ ಫಸ್ಟ್ ನಿಲ್ಲುದು, ಮತ್ತೆ ಲೇಟ್ ಆದ್ರೆ ಅವ್ರು ಸಾಂಬಾರ್ಗೆಲ್ಲ ನೀರು ಹಾಕ್ತಾರೆ. ಅಲ್ಲ ಜೈಲಲ್ಲಿ ಬೆಳಗ್ಗೆ ಬೇಗ ಹೇಳ್ದಿದ್ರು ಹೊಡಿತಾರಂತ ಹೌದಾ? ಇಲ್ಲಪ್ಪ, ಜೈಲಲ್ಲಿ ನಾರ್ಮಲ್ ಒಂದು 6 ಗಂಟೆಗೆ ಹೇಳ್ಬೇಕು. ನಾನೊಂದು ದಿವಸ 7 ಗಂಟೆಗೆ ಎದ್ದಿದ್ದೇನೆ, ನನಗೆ ಹೊಡಿಲಿಲ್ಲ ಇಷ್ಟೇ. ಬಾವು ಹೇಳಪ್ಪ. ಇಲ್ಲಪ್ಪ ಬಡಿತಾರೆ. ಇಲ್ಲ ಒಂದ್ ದಿವಸ 8 ಗಂಟೆಗೆ ಎದ್ದಿದ್ದೇನೆ, ಆ ದಿವಸ ಇಷ್ಟೇ. ಬಾವು ಹೇಳಪ್ಪ. ಸುಮ್ನಿರಿ ನೀವು, ಸುಮ್ನೆ ಹೇಳ ನೀವು. ನಾಯಿ ಬರ್ದಾಗೆ ಬಡಿತಾರೆ ಸುಮ್ನೆ. ಹೌದು, ನಾಯಿ ಹೊಡೆದಾಗ ಹೊಡಿತಾರೆ. ಏನೀಗ ನಾಯಿ ಹೊಡೆದಾಗ ಹೊಡೆದಿದ್ದಾರೆ ನಂಗೆ. ಏನೀಗ ನಮ್ದೆಲ್ಲ ತಪ್ಪಾಯ್ತು ದನಿ, ನೀವು ನಮ್ಗೆ ಕ್ಷಮಿಸಿ. ತಗೊಳ್ಳಿ ದನಿ, ಚಾ ಕುಡೀರಿ. ಅದೇನು ಕೊಂಡಿ ಇಟ್ಕೊಂಡದು? ಇದು ನಮ್ಮ ಕೇರಳದ ಪದ್ಧತಿ, ಚಾ ತರುವಾಗ ಕೊಂಡಿ ತರೋದು. ಆಯ್ತು, ಈ ಪದ್ಧತಿಯನ್ನು ಯಾವತ್ತೂ ಬಿಡ್ಬೇಡಮ್ಮ ನೀನು. ಸರಿ ದನಿ, ಗಂಟೆ ಎಷ್ಟಾಯ್ತು? ಅಯ್ಯೋ, ನಂದೊಂದು ಫಾರಿನ್ ವಾಚ್ ಇವಳಿಗೂ ಇಡಿಸ್ಬಿಟ್ಟಿದೆ. ಆಯ್ತು, ಇರ್ಲಿ ಅಮ್ಮ, ನೋಡು. ಒಂದು ಗಂಟೆ 1.5 ಗಂಟೆ ಆಯ್ತಮ್ಮ. ನೀವೀಗ ಕುಡಿದ್ರಲ್ಲ? ದನಿ 1 ಕಪ್ ಚಾ ಎಲ್ಲ ಕುಡಿದ್ರಿ, ಏನ್ ಮಾತಾಡೋದು ದನಿ ನೀವು? ಅಯ್ಯೋ ದೇವ, ಇವ್ರದ್ದು ಚಾದ ಟೇಸ್ಟೇ ಗೊತ್ತಾಗುದಿಲ್ಲ ನನಗೆ. ಏನ್ ಎಲ್ಲಿಗೆ ನನ್ಗೆ ಅದು ಆ ಗಂಟೆ ಕೇಳಿದ ತಕ್ಷಣ ಅಭ್ಯಾಸ ಆಗಿದೆ ಜೈಲಲ್ಲಿ ನಿಂತ ಹಾಗೆ. ಅದು ಗಂಟೆ ಅಲ್ಲ, ಅವಳ ಅಪ್ಪ ಪದೇ ಫೋನ್ ಮಾಡುದು. ಯಾಕಂದ್ರೆ ಅವಳನ್ನು ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಅಲ್ಲಿಂದ ನಾನು ಕೇರಳದಿಂದ ಆರಿಸ್ಕೊಂಡು ಬಂದು ಇಲ್ಲಿ ಮದುವೆ ಆದದ್ದು. ಅದಕ್ಕೆ ಅಪ್ಪ ಕಿರಿಕಿರಿ ಮಾಡುದು, ಫೋನ್ ಎತ್ಬೇಡ. ಸರಿ, ಇದು ನಿನ್ ಪೆನ್ ಇದೆಯಲ್ಲ, ಭಾರಿ ಚೆನ್ನಾಗಿದೆಪ್ಪ, ನಂಗೊಂಚೂರು ಕೊಡ. ಪೆನ್ ಕೊಡಕ್ಕಾಗಲ್ಲ, ಅದನ್ನು ನಮ್ಗೆ ಇಷ್ಟವಾದ ಪೆನ್ ಕೊಡಕ್ಕಾಗಲ್ಲ, ಅದು ಕೇಳ್ಬೇಡ. ನೀನ್ ತಗೊಂಡು ಎಷ್ಟು ಸಮಯ ಆಯ್ತು? 8 ದಿವಸ ಆಯ್ತು. ಅದಕ್ಕೆ ನಂಗೆ ಇಷ್ಟದ ಪೆನ್ ಕೇಳ್ಬೇಡ. ಏನ್ ಮಾತಾಡ್ತೀಯ? ಒಂದು 8 ದಿನ ಈ ಕಿಸೆಯಲ್ಲಿ ಇಟ್ಕೊಂಡು ತಿರುಗಿದ ಪೆನ್ ಕೇಳುವಾಗ ಇಷ್ಟು ಮಾತಾಡ್ತೀಯಲ್ಲ. ಅದೇ ಅವರ ಮನೆಯವರು 25 ವರ್ಷ ಇಲ್ಲಿಟ್ಟು ಸಾಕಿದವರ ಹೆಣ್ಣನ್ನು ಅವರ ಹತ್ರ ಕೇಳದೆ ತಗೊಂಡು ಬಂದಿದೆಯಲ್ಲ, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಒಂದು ವಿಷಯ ಯಾವತ್ತೂ ನೆನಪಿಡ್ಕೊ, ತಂದೆ ತಾಯಿ ಯಾವತ್ತೂ ಲವ್ ಮ್ಯಾರೇಜ್ಗೆ ಎಗೇನ್ಸ್ಟ್ ಇರುವುದಿಲ್ಲ. ಅವ್ರಿಗೊಂದು ಆತಂಕ ಅಷ್ಟೇ. ನಾವು ಇಷ್ಟು ವರ್ಷ ಚೆನ್ನಾಗಿ ಸಾಕಿದೆ ನಮ್ಮ ಮಗಳು ಗೊತ್ತಿಲ್ಲದೆ ಇರೋನ ಹತ್ರ ಹೋಗಿ ಅವನು ಅಷ್ಟೇ ಚೆನ್ನಾಗಿ ಸಾಕ್ತಾನ ಇಲ್ಲೋ ಅನ್ನೋ ಭಯ ಅಷ್ಟೇ. ಒಂದು ವೇಳೆ ನಿನ್ನಂಥ ಹುಡುಗರು ಅವರಿಗೆ ಮನದಟ್ಟು ಮಾಡಿದರೆ ನಿಮ್ಗಿಂತ ಚೆನ್ನಾಗಿ ನಿಮ್ಮ ಮಗಳನ್ನು ನಾನು ಸಾಕ್ತೇನೆ ಅಂತ ಆಗ ಅವರೇ ಮದುವೆ ಮಾಡಿ ಕೊಡ್ತಾರೆ. ನೀನು ಅಷ್ಟೇನಾ? ಅಲ್ಲ, ಅವನೊಟ್ಟಿಗೆ ಓಡಿ ಬಂದಿದೆಯಲ್ಲ, ನಿನ್ಗೆ ಅವ ಏನಾದ್ರೂ ಕೆಲಸ ಏನಾದ್ರು ಮಾಡುದು ಅಂತ ಗೊತ್ತಾ ನಿನ್ಗೆ? ಅಯ್ಯೋ, ಅವರ ಎಷ್ಟು ದೊಡ್ಡ ಬಿಸ್ನೆಸ್ ಇದೆ ಗೊತ್ತಾ? ಹೇಳ್ರಿ. ನನ್ಗೆ ಗೊತ್ತಿಲ್ದಿರುವಂತ ಏನೋ ಬಿಸ್ನೆಸ್ ನಿಂದು, ಹೇಳ. ರಘುರಾಜ್ ರಿಯಲ್ ಎಸ್ಟೇಟ್ ಏಜೆಂಟ್. ಫ್ಲಾಟ್, ಲ್ಯಾಂಡ್ಲಿಂಗ್ಸ್, ಗುಡ್ ಲೆವೆಲ್ಸ್, ಸ್ಮಾಲ್ ಸೈಟ್ ಸೇಲ್ಸ್. ಕೂಡಲೇ ಭೇಟಿಯಾಗಿ. ಕಂಡೀಷನ್ ಅಪ್ಲೈಡ್. ಶುರುವಿಗೆ 2 ಲೈನ್ ಕರೆಕ್ಟ್ ಕೇಳ್ತಾ ಉಂಟು, ಲಾಸ್ಟ್ 2 ಲೈನ್ ಕೇಳ್ತಾ ಇಲ್ಲಲ್ಲ, ಅದನ್ನೊಂದು ಸ್ಲೋ ಹೇಳು. ಯಾರಾದರೂ ಪಾಪದವರು ಜಾಗ ತಗೊಳ್ಳೋರು ಇದ್ರೆ ಅವರಿಗೆ ಚೆಲ್ಲೆ ಹಣ್ಣು ತಿನ್ನಿಸಿ 2 ಕಮಿಷನ್ ಹೊಡೆಯುವುದೇ ನಮ್ಮ ಗುರಿ. ಮನೆಯವರ ಗಮನಕ್ಕೆ, ಇನ್ಕಮ್ ಧೈರ್ಯದ ಮಾತಲ್ಲ. ಅವನೇ ಹೇಳ್ತಾ ಇದ್ದಾನೆ ಇನ್ಕಮ್ ಧೈರ್ಯದ ಮಾತಲ್ಲ ಅಂತ. ಅವನೊಟ್ಟಿಗೆ ಓಡಿ ಬಂದಿದೆಯಲ್ಲಿ. ದನಿ ಸಾಕು ದನಿ, ನಮ್ಗೆ ಈಗ ಎಲ್ಲ ಅರಿವಾಯ್ತು ದನಿ. ನಾನು ನಾಳೆನೆ ಅವಳ ಮನೆಗೆ ಹೋಗಿ ಅವನ ಅಪ್ಪ ಅಮ್ಮನ ಹತ್ರ ನಾವು ಕ್ಷಮೆ ಕೇಳ್ತೇವೆ. ಸಾಕು ದನಿ, ನಿಮ್ಮಿಂದ ನನಗೆ ತುಂಬಾ ಮನವರಿಕೆ ಆಯ್ತು ದನಿ. ಆಗ ಚಾ ಕುಡ್ದದ್ದು ಸರಿಯಾಗ್ಲಿಲ್ಲ ದನಿ, ಚಾ ಕುಡಿರಿ ದನಿ. ಆಯ್ತು, ನೀವೊಂದು ಇಷ್ಟೊಂದು ಖುಷಿಯಲ್ಲಿ ನನ್ಗೆ ಈ ತರ ಹೇಳಿದಿರಲ್ಲ, ಇದೇ ಸಾಕು ನನ್ಗೆ. ಆಯ್ತು, ಕುಡಿತೇನೆ. ದನಿ, ಗಂಟೆ ಎಷ್ಟಾಯ್ತು ದನಿ? ಗಂಟೆ? ನಿನ್ನ 10 ರೂಪಾಯಿದ ಚಾದ ವ್ಯವಹಾರ ಹಿಡಿಬೇಕಂತಲೇ ಈ ಕೈಗೆ ವಾಚ್ ಕಟ್ಟಿದ್ ನಾನು. 10 ರೂಪಾಯಿ ಚಾ ಕೊಟ್ಟು ಆಟ ಆಡಿಸ್ತೀರ ನನಗೆ. ಅಮ್ಮ ಫೋನ್ ಕೊಡಮ್ಮ, ಅದು 1 ಮಿನಿಟ್. ಹಲೋ ಜೈಲರ್ ಸರ್, ಹೌದು, ನಾನು 783 ಮಾತಾಡೋದು. ಅದು ನನ್ನ ಕಟ್ಟಲು ಹೊಟ್ಟೆ ಎಲ್ಲ ಬೇರೆಯವ್ರಿಗೆ ಕೊಡಬೇಡಿ. ಹೌದು, ನಾನು ಬರ್ತಾ ಇದ್ದೇನೆ. ಅದು ಒಂದು ಹೋಯ್ತು ಇಲ್ಲಿ, ಅದು ಬರ್ತಿದ್ದೇನೆ ನಾನು. ಆಯ್ತಾ ಅಮ್ಮ? ಆ ಥರ ದುಃಖ ಕಟ್ಟಿ ಇಟ್ಕೊಳ್ಬೇಡಮ್ಮ, ಅದು ಕಿಡ್ನಿ ಥರ ಕಲ್ಲು, ಆಮೇಲೆ ಮನಸ್ಸಲ್ಲೊಂದು ಕಣ್ಣೀರದ ಕಲ್ಲಾಗತ್ತೆ. ಹತ್ತು ಬಿಡಮ್ಮ, ಹತ್ತು ಬಿಡು. ನಮ್ಮ ಫಸ್ಟ್ ನೈಟ್ ದಿವಸವೇ ನಿಮ್ಮ ಲಾಸ್ಟ್ ನೈಟ್ ಐತಲ್ಲ ಚೀಟ. ಅಯ್ಯೋ ಚೀಟ. ಏನಮ್ಮ, ಒಂದು ಫೇಸ್ಬುಕ್ ಲವ್ ಆದ್ರೂ ಎಷ್ಟೊಂದು ಪಾವಿತ್ರ್ಯತೆ ಇರುವಂತಹ ಲವ್ ನಿಂದು.
ಅಲ್ಲ ಸತ್ತ ಹೆಣ ಕೂಡ ಹೆಂಗಸು ಅಳುವಾಗ ಎದ್ದು ಆಶೀರ್ವಾದ ಕೊಡುತ್ತಲ್ಲ, ಏನಮ್ಮ ಎಂದು ಲವ್, ಎಂತ ಲವ್, ಎಂತ ಲವ್, ಎಂತ ಲವ್ ಇದೆ. ನಿಮ್ ಕರ್ಮ. ಲವ್ ಸತ್ತ ಮೊದಲು ಇತ್ತು, ಸತ್ತ ನಂತರವೂ ಇತ್ತು. ಆದ್ರೆ ಅವಳು ಈಗ ಹೊಡೆದ ಜಾಗ ಮಾತ್ರ ಸರಿ ಇಲ್ಲ ಅಷ್ಟೇ. ಅಲ್ಲ, ನಂಗೊಂದು ಡೌಟು, ಯಾರಾದರೂ ನಿಜವಾಗ್ಲೂ ನಿಮ್ಮನ್ನ ಹೆಂಗಸು ಅನ್ಕೊಂಡು ಪ್ರಪೋಸ್ ಮಾಡಿದ್ಯಾ ಯಾವಾಗನ? ಹಾಂ, ಯಾವಾಗ? ಔಟ್ಸೈಡ್ ನಾನು ಪ್ರೋಗ್ರಾಮ್ ಮಾಡ್ತೀನಲ್ವಾ, ಸೊ ಅಲ್ಲಿ ಬಂದು ತುಂಬ ಜನ ಫ್ಲರ್ಟ್ ಮಾಡ್ತಾರೆ. ನೀವು ಅದನ್ನ ಏನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ? ತುಂಬ ಮಾಡಿದ್ದೀನಿ. ಅಯ್ಯೋ ರಾಮ, ಎಂತ ಸಾವ! ಓ ಮೈ ಗಾಡ್, ಯಾವ್ಯಾವ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ? ಅವ್ರ ಕೈಲಿ ರೀಚಾರ್ಜ್ ಮಾಡಿಸೋದು, ಮತ್ತೆ ಅವರಿಗೆ ಒಂದೊಂದು ಪ್ಲೇಸಿಗೆ ಬರ್ಲಿಕ್ಕೆ ಹೇಳೋದು, ಇದೆಲ್ಲ ಮಾಡಿದ್ದೀರಾ ನೀವು? ತುಂಬ ವರ್ಷದ ಹಿಂದೆ, ಇವಾಗ ಮಾಡ್ತಾ ಇಲ್ಲ ಅಷ್ಟೇ. ಇವಾಗ ಮಾಡ್ತೀರಾ? ತುಂಬಾ ವರ್ಷದ ಹಿಂದೆ ಲಾಲ್ಬಾಗ್ ಹೋಗಿದ್ರಾ? ಹೌದು, ಮ್ಯಾಂಗ್ಳೂರು. ಮಂಗ್ಳೂರಲ್ಲಿರೋ ಲಾಲ್ಬಾಗ್ ಹೋಗಿ. ಓಕೆ ಬಿಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬೆಂಗಳೂರಿಗೆ ಅವಾಗ ಹೋಗಿ, ಬಟ್ ಹೆಲ್ಮೆಟ್ ಹಾಕೊಂಡು ಹೋಗಿ. ಓಕೆ. ನಾರಾಯಣ್ ಸರ್, ಈ ಶಿಲಾಬಾಲಿಕೆ, ಅವರ ಗಂಡ, ಅವರ ಒಂದು ಜೈಲಲ್ಲಿ ಏನಿದ್ದಾರೆ ಬಾಹುಬಲಿ, ಇವರೆಲ್ಲರ ಒಂದು ಪ್ರಯತ್ನ ಯಾವ ಥರ ಇತ್ತು ಸರ್? ಮರವಿನ್, ನೀವು ಈ ಹುಡುಗಿನ ನಿಜವಾಗ್ಲೂ ಬದಲಾಯಿಸ್ತೀರಾ ಅಥವಾ ಇದರಲ್ಲೇ ಇರ್ತೀರಾ ನೀವು ದಿನ ಇಡೀ ಅಂತ? ಇಲ್ಲ ಸರ್, ಕ್ಯಾರೆಕ್ಟರ್ ಮಾತ್ರ. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅದ್ಭುತ 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 ಅದ್ಭುತ. ಯಶ್, ಶ್ರುತಿ ಮೇಡಮ್. ಸೂಪರ್ಬ್ 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 ಆಗಿತ್ತು ನಮಗೆ. ಥ್ಯಾಂಕ್ ಯು. ನಿಮ್ಮ 3 ಜನದ ಟೈಮಿಂಗ್ ಅದ್ಭುತವಾಗಿತ್ತು. ಆಮೇಲೆ ಆ ಕೇರಳದವ್ರಿಗೆ ಫೋನ್ ಬಂದರೆ ಅವ್ರ ರಿಂಗ್ ಟೋನು ಏನು ಇಟ್ಕೊಂಡಿರ್ತಾರೆ ಅನ್ನೋ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೀರಲ್ಲ. ಅಷ್ಟು ಚೆನ್ನಾಗಿ ಸಣ್ಣ ಸಣ್ಣ ವಿಚಾರನೂ ತುಂಬ ಚೆನ್ನಾಗಿ ಹೇಳಿದ್ದೀರಿ. ಒಟ್ಟಿನಲ್ಲಿ ನಿಮ್ಮ ಆ್ಯಕ್ಟ್ ಮಜವಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದಿಗಂತ್ ಅವರೇ, ನಿಮಗೋಸ್ಕರ ನಮ್ಮ ಮಜಾ ಭಾರತ್ ತಂಡದಿಂದ ನಿಮಗೊಂದು ಲವ್ಲಿ ಗಿಫ್ಟ್ ಇದೆ. ಅದನ್ನು ದಯವಿಟ್ಟು ತಾವು ಸ್ವೀಕರಿಸಬೇಕು. ಭೂತಾಯಿನ ಮಕ್ಕಳ ತಗೊಬರ್ರು. ಇವಾಗ ಬ್ರೇಕಪ್ ಆಗ್ಬಿಟ್ಟಿದೆ, ನಾನು ಅವಳ ಜೊತೆ ಹೋಗಲ್ಲ, ನೀನೇ ಇಟ್ಕೊಂಡ್ಬಿಡು ನಿರಂಜನ್. ಬೇಡ, ನೀ ನಿಜ ಹೊರಗಡೆ ಬರ್ಲಿ ಅಂತಲೇ ಹೆಲ್ಮೆಟ್ ತರಿಸಿರೋದು ಅವರು. ಅಲ್ಲ ಸರ್, ಯಾವಾಗ್ಲೂ ಹೆಲ್ಮೆಟ್ ಹೆಲ್ಮೆಟ್ ಅಂತಿರ್ತಾರಲ್ಲ, ಸೊ ಅದಕ್ಕೆ ನಾವೇ ಅವರಿಗೆ ಹೆಲ್ಮೆಟ್ ಕೊಡ್ಸೋಣ ಅಂತ. ಬ್ರೇಕಪ್ ಆಗಿಂದ ಮುಂಚೆ ಕೊಟ್ಟಿದ್ರೆ ಚೆನ್ನಾಗಿರೋದು, ಇವಾಗ ಕೊಟ್ಬಿಟ್ರೆ ಏನ್ ಯೂಸ್? ಅಕಡ ಹೋಗ್ತಾ ಇಲ್ಲ, ತುಂಬಾ ಟೈಟ್. ಓಕೆ, ಶೋ ಮುಗಿಯೋವರೆಗೂ ದಿಗಂತ್ ಅವರ ಪಕ್ಕದಲ್ಲೇ ಇರುತ್ತೆ ಹೆಲ್ಮೆಟು. ಸೊ ಯಾರು ಆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಫೋರ್ಸ್ ಮಾಡಬೇಡಿ. ಓಕೆ ಓಕೆ, ಎಸ್. ಈಗ ದಿಗಂತ್ ಅವ್ರೆ, ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ತುಂಬಾ ಚೆನ್ನಾಗಿತ್ತು, ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಮಂಗಳೂರು ಭಾಷೆ ಕೇಳೋದಕ್ಕೆ ಮಜಾ, ತುಂಬ ಫನ್ನಿಯಾಗಿರುತ್ತೆ, ಅದರಲ್ಲಿ ಒಂದು ತುಂಬ ವ್ಯಂಗ್ಯವಾಗಿರುತ್ತೆ, ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ವೆರಿ ವೆಲ್ ಡನ್, ತುಂಬ ಖುಷಿ ಆಯಿತು. ಜೊತೆಗೆ ನಿಮ್ಮ ಕಾಮಿಡಿ ಎಷ್ಟು ಚೆನ್ನಾಗಿತ್ತು, ಅದಕ್ಕಿಂತ ಚೆನ್ನಾಗಿ ಒಂದು ಮೆಸೇಜ್ ಕೊಟ್ರಲ್ಲ, ಅದು ಅದ್ಭುತವಾಗಿತ್ತು. ಎಸ್, ಮಾನ್ಯ ಮಾನ್ವಿತ ಆದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಈ ಒಂದು ಸಡದ ಚುಟ್ಕಲೆ ನೋಡೋದಕ್ಕೆ ಏನು ಹೇಳ್ತೀರಾ? ಮಸ್ತಿ ಎಡ್ಡೆ ಮಲ್ತಾರ. ಥ್ಯಾಂಕ್ ಯು. ಏನಮ್ಮ ಗೆಡ್ಡೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದೆ. ಯಾವ ಭಾಷೆಯಲ್ಲಿ ಹೇಳಿದ್ರಿ? ತುಳು 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 ಮಸ್ತಿ ಗೆಡ್ಡೆ ಬಂದ್ಪೇರಿ. ಅಲ್ಲ, ನೀವು ಗೆಡ್ಡೆ ತಿಮ್ಮ ಅಂತ ಹೇಳಿರೋದು. ಹೌದಾ? ತುಂಬಾ ಸಂತೋಷ. ಹೇಳಿ. ಮೊದಲೇದಾಗಿ ಪ್ರಶಂಸಾ ಟೀಮ್ಗೆ ಎಷ್ಟು ಪ್ರಶಂಸೆ ಕೊಟ್ಟರೆ ಸಾಕಾಗೋದಿಲ್ಲ. ಇನ್ನು ಪ್ರಸನ್ನಣ್ಣ ಮತ್ತು ಸಂದೀಪಣ್ಣ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಭಾಳ ಒಳ್ಳೆ ಕಮೆಂಟ್ ಸಿಕ್ಕಿದೆ. ಬಟ್ ವಿಶ್ ಯು ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಚಕ್ಕರಾಕು ಬಾರೆ ಸ್ಕೂಲಿಗೆ, ಚಿಕ್ಕೋನಾಗಿ ಬಾರೋ ಸ್ಕೂಲಿಗೆ. ಈಗ ನಾವು ಚಕ್ಕರ್ ಹಾಕೋ ಹಾಗೆ ಇಲ್ಲ. ನಾನು ಯಾವಾಗಲೂ ಪ್ರೆಸೆಂಟ್ ಆಗಿ ಇರ್ತೀನಿ. ನೀನೇ ಆವಾಗ ತೂಗುಡ್ಸ್ಕೊಂಡು ಅರ್ಜೆಂಟ್ ಆಗಿರ್ತೀಯ. ಸರಿ, ತೂಗುಡ್ದೆ ಸರಿಪಾ, ಆದ್ರೆ ಇವಾಗ ಮಾತ್ರ ತೂಗುಡ್ಸೋ ಹಾಗೆ ಇಲ್ಲ. ಯಾಕೆ ಅಂತ ಕೇಳ್ತಾ ಇದ್ದೆ. ಇವಾಗ ಬರ್ತಾ ಇರೋದು ಯಾರು ಹೇಳೋ? ಎಕ್ಸಾಕ್ಟ್ಲಿ, ನನಗೆ ಗೊತ್ತಾಗೋಯ್ತು. ಲೆಟ್ಸ್ ವೆಲ್ಕಮ್ ಕಿರಿಕ್ ಕಲಾಕಾರ. ಇವತ್ತು ಗೊತ್ತಾ, ಇವತ್ತು ನನ್ನ ಬರ್ಡೇ ಕಣೋ. ಚಾಕ್ಲೇಟ್ ಕೊತ್ತೀನಿ ಇರೋ. ಕೊಡು. ಹ್ಯಾಪಿ ಬರ್ಡೇ ಗುಂಡ. ಥ್ಯಾಂಕ್ ಯು ಕಣೋ. ಹ್ಯಾಪಿ ಬರ್ಡೇ ಗುಂಡ. ತಗೋ ಚಾಕ್ಲೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಣೋ. ಒಂದು ನಿಮಿಷ ಇರು, ಅಡ್ಮಿಸ್ಗೆ ಕೊಟ್ಟು ಬಂದ್ಬಿಟ್ಟು. ಇವತ್ತು ನನ್ನ ಬರ್ಡೇ, ನನ್ನ ಬರ್ಡೇ. ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮಗೂ ಚಾಕ್ಲೇಟ್ ತಗೊಳ್ಳಿ. ಹಾಂ ಮೇಡಮ್, ನನಗೆ ಕೊಡಿ. ಒಂದೇ ಗುಂಡ ಬಂದ.
ಜಗದೀಶ್ಗೆಲ್ಲ ಚಾಕ್ಲೇಟ್ ಕೊಟ್ನಾ ಆಟ ಆಡೋಣ ಓಕೆ ಅವ್ವ ಅಪ್ಪಚ್ಚಿ ಅವ್ವ ಅಪ್ಪಚ್ಚಿ ಒಬ್ಬಟ್ಟು ನಿಪ್ಪಟ್ಟು ಉಪ್ಪಿಟ್ಟು ತಂಬಿಟ್ಟು ಮುದ್ದೆ ಬಸಾರು ಪಿಜ್ಜಾ ಬರ್ಗರು ವೈ ಯು ಡೋಂಟ್ ಲೈಕ್ ದಿಸ್ ಪಿಜ್ಜಾ ಬರ್ಗರ್ ಕನ್ನಡ ಓದೋ ಮಕ್ಕಳೇ ಉಳಿಯಲ್ಲ ಇನ್ನು ಮಿಸ್ ಬಂದ್ರು ಕಣ ಮಿಸ್ ಮಾತ್ರ ಗುಡ್ ಮಾರ್ನಿಂಗ್ ಟೀಚರ್ ವೆರಿ ಗುಡ್ ಮಾರ್ನಿಂಗ್ ಕುತ್ಕೊಳ್ಳಿ. ಓಕೆ ಟೀಚರ್ ಹಾ, ನಿನ್ನೆ ನಾನು ಪಾಠ ಎಲ್ಲಿಗೆ ನಿಲ್ಸಿದ್ದೆ? ಟೀಚರ್ ಯಾವ ಕ್ಲಾಸ್ ಪುಟ್ಟ ನೀನು? ಟೀಚರ್ ಅವನು ಗುಂಡನ ಅಪ್ಪ ಬಾರೋ ಈ ಕಡೆ ದಾರಿ ಬಾರೋ ದಾರಿ ಬಂದೆ ದಾರಿ ತಿರ್ಗಾ ಆ ಕಡೆ ಕೈ ಕಟ್ ಬಾಯ್ ಮಚ್ ಪಕ್ಕದ ಮನೆ ಆಂಟಿ ಸೀರೆ ಎಳಿತೀಯನ ಟೀಚರ್ ಸೀರೆ ಬೇರೆ ಹೇಳ್ತೀಯನ ನನ್ ಮಗನೇ ಟೀಚರು ನಿಮ್ಮಮ್ಮ ಇದ್ದಂಗೆ ಅದು ದ್ರೌಪದಿ ವಸ್ತ್ರಾಪರಣದ ಬಗ್ಗೆ ಪಾಠ ಬರ್ತಿದ್ದೆ, ಅದಕ್ಕೆ ಮಗು ಕನ್ಫ್ಯೂಸ್ ಆಗಿದ್ಯಪ್ಪ. ನಾನು ಸರಿಯಾದ ಸಮಯಕ್ಕೆ ಕೃಷ್ಣನ್ ತರ ಬಂದು ಕಾಪಾಡಿದ್ನಲ್ಲ ಡ್ಯಾಡಿ ನಿನ್ ಕೃಷ್ಣನಿಲ್ಲ ಮುಗ್ದಿದೆ ಕೆಳಗಡೆ ಇಳಿದ್ಯಾ ನಿನ್ನಿಂದ ನನ್ನ ಹೆಸರು ಹಾಳಾಗ್ತಿದೆ ನಿನ್ ಜೊತೆ ಓದೋರೆಲ್ಲ ಡಾಕ್ಟರ್ ಮಜಾ ಭಾರತದಲ್ಲಿ ಆಂಕರ್ಗಳಾಗಿದ್ದಾರೆ ನೀ ಏನು ಇನ್ನು ಇಲ್ಲೇ ಓದ್ತಾ ಇದೀಯ ಹಲೋ, ನಿಮಿಷ ನೀರ್ ಕುಡಿ. ಥ್ಯಾಂಕ್ ಯು ತಗೊಳ್ಳಿ ಮೇಡಮ್ ನಾನೆಷ್ಟು ಟ್ಯಾಲೆಂಟೆಡ್ ಗೊತ್ತಾ ಇವನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಲ್ಲಿಯಲ್ಲಿ ಉಕ್ಕಿ ಹರಿಯುವ ಪ್ರವಾಹವನ್ನು ಬರೀ ಬಟ್ಟೆ ತುರುಕಿ ನಿಲ್ಲಿಸಬಲ್ಲೆ ಸಿಗರೇಟಿನ ಕಿಚ್ಚನ್ನು ಕಾಲಿನಿಂದ ಮೆಟ್ಟಿ ಒಡಗಿಸಬಲ್ಲೆ ಆದರೆ ಟೀಚರ್ನ ವಸ್ತ್ರಾಪರಣವನ್ನು ನೀನು ಮಾಡುವುದು ನಾನೆಂದು ಸಹಿಸಲಾರೆ ತಾಳಲಾರೆ ನೋಡಲಾರೆ ಎಂಥ ಮಗನ ನೀನು ಹುಷಾರು ಮಕ್ಕಳ ಹುಷಾರು. How can you hate the child like this? Huh? ಕರೆಕ್ಟ್ ಆಗಿ ಹೇಳಿದ್ರು ಮೇಡಮ್ ಇನ್ನೆರಡು ಹೊಡಿಬೇಕು ಅಯ್ಯೋ, ಯಾಕೆ ಹೊಡಿತೀರಾ ಅಂತ ಕೇಳಿದ್ದು. ಏನು? ತುಂಬಾ ತಪ್ಪು ಮಾಡಿಬಿಟ್ಟೆ ಮೇಡಮ್ ಸಾರಿ ಕೇಳ್ಬೇಕು ಅಂತ ಅನಿಸ್ತಿದೆ ಕೇಳಿ. ಹಾ, ಸಾರಿ ಏನ್ರಿ ನೀವು ಮಾತಿದ್ರೆ ತಪ್ಕೊಳಕ್ ಬರ್ತೀರಲ್ಲ. ಥು, ನಿಮ್ಮ ಮಗು ಯಾರಾದ್ರೂ ಹೊಡಿತಾರ? ಮಗುನ ಇವನು ಬೆಳಿಗ್ಗೆ ಶೇವಿಂಗ್ ಮಾಡ್ಕೊಂಡು ಸ್ಕೂಲಿಗೆ ಬರ್ತಾನೆ ಅದಿರ್ಲಿ ಇಲ್ಲಿ ಲಿಲ್ಲಿ ಮೇಡಮ್ ಯಾರು ನಾನೇ. ಈ ಹೆಸರು ಕೇಳದಾಗ್ಲೇ ಅನ್ಕೊಂಡೆ ಬ್ಯೂಟಿಫುಲ್ ಆಗಿರ್ತಾರೆ ಅಂತ ಮನೇಲಿ ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾನೆ ಹೌದಾ? ಏನ್ ಹೇಳ್ತಿರ್ತಾನೆ? ನೀವು ತುಂಬಾ ಒಳ್ಳೆಯವರು ಥು, ನಿಮ್ಮ ಮಾನ ಮರ್ಯಾದೆ ಅಲ್ವಾ ನಿಮ್ಗೆ? ನಮ್ಮ ಅಪ್ಪನ ಕಡೆಯಿಂದ ಮಿಸ್ಟೇಕ್ ಆಯ್ತು ಅವ್ರ ಪರವಾಗಿ ನಾನು ಸಾರಿ ಕೇಳ ನಾನು 5 ನಿಮಿಷ ಸುಮ್ಮನಿದ್ರು ಇವನು ನನಗಿಂತ ದೊಡ್ಡವನಾಗ್ಬಿಡ್ತಾನೆ ಇವ್ನು ನನ್ ಮಾತು ಕೇಳಲ್ಲ ಅಂತಾನೆ. ಇಲ್ಲ ಪಾಪ ಹೋಯ್ ಸೊಂಟದ ಸೈಜ್ 30 ಅವ್ರು ಸುಳ್ಳು ಹೇಳ್ತಾರ ಹಲೋ, ನನ್ ಸೊಂಟದ ಸೈಜ್ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಅವಾಗ್ಲೇ ಹಿಡ್ಕೊಂಡಿದ್ನಲ್ಲ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿ. 30 ಅಲ್ಲ 28. ಡ್ಯಾಡಿ ನಾನೊಂಚೂರು ಆಚೆ ಇಲ್ಲ ಏಯ್, ಸುಮ್ಮನೆ ನಿಂತ್ಕೊಳ್ಳೋ ಒಂದ್ ಕಡೆ. Okay, teacher. ಸರ್, ಇವನು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದಾನೆ. ಏನು ನನ್ನ ಮಗ ಇಂಗ್ಲಿಷ್ ನಲ್ಲಿ ಫೇಲ್ ಅನ್ಪಾಸಿಬಲ್ ಅವ್ನು ಯಾಕೆ ಇಂಗ್ಲಿಷ್ ಅಲ್ಲಿ ಫೇಲ್ ಆದ ಅಂತ ಈಗ ಗೊತ್ತಾಯ್ತು. ಅದು ಅನ್ಪಾಸಿಬಲ್ ಅಲ್ಲ, ಇಂಪಾಸಿಬಲ್. ನೋಡ ನಿನ್ನಿಂದ ನನ್ನ ಇಂಗ್ಲಿಷು ಸರಿ ಇಲ್ಲ ಅಂತಾರೆ ನಿನ್ನೆ ಏನ್ ಮಾಡಿದನ್ ಗೊತ್ತಾ? ನಿನ್ನೆ ಏನ್ ಮಾಡಿದನ್ ಗೊತ್ತಾ ನಿಮ್ ಮಗ? ನಾನು ಕೂತ್ಕೊಳ್ಳೋ ಚೇರಲ್ಲಿ ಪೆನ್ಸಿಲ್ ಇಟ್ಬಿಟ್ಟಿದ್ದ. ನಾನು ಗೊತ್ತಾಗ್ದೆ ಹಾಗೆ ಕೂತ್ಕೊಂಡ್ಬಿಟ್ಟೆ. ನಿಮ್ಗೇನಾಯ್ತು?
ನಿಮಗಾಗಿರೋ ಕಷ್ಟನ ನಾ ಫೀಲ್ ಮಾಡ್ಕೊಳ್ತಿದ್ದೀನಿ. ಅವ್ನು ಇವತ್ತು ಹೋಮ್ವರ್ಕ್ ಕೂಡ ಮಾಡಿಲ್ಲ ಸರ್. ಇದು ಖಂಡಿತ ಅವ್ನ್ ತಪ್ಪಲ್ಲ. ಯಾಕೆ? ಪೆನ್ಸಿಲ್ ನಿಮ್ಮ ಹತ್ರ ಇತ್ತಲ್ಲ. ಅವನು ಮಿಮಿಕ್ರಿ ಮಾಡ್ತಾ ಕೂತಿರ್ತಾನೆ ಕ್ಲಾಸಲ್ಲಿ. ವೆರಿ ಗುಡ್, ಒಳ್ಳೇದಾಯ್ತು, ಮಾಡ್ಲಿ ಬಿಡಿ. ಮುಂದೆ ಅವನು ರವಿಶಂಕರ್ ಆದ್ರೂ ಆಗಬಹುದು. ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ನಮ್ಮ ಅಪ್ಪನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸಾಕು ಬಿಡ. ಓಕೆ ಪಪ್ಪ. ಹಲೋ, ಸ್ಕೂಲಲ್ಲಿರೋ ಮಕ್ಳನ್ನೆಲ್ಲ ಹಾಳು ಮಾಡ್ತಾನೆ. ಒಂದು ಚೂರು ಓದಲ್ಲ. ಓದ್ತೀನಿ ಪಪ್ಪ. ಓದ್ತಾನೆ. ಅದ್ಯಾವ್ದೋ ಕೆಟ್ಟ ಪುಸ್ತಕಗಳನ್ನೆಲ್ಲ ಇಟ್ಕೊಂಡು ಓದ್ತಿರ್ತಾನೆ. ಅವ್ನ ಬ್ಯಾಗ್ ಚೆಕ್ ಮಾಡಿದೀರಾ? ಹೋಗಿ ಚೆಕ್ ಮಾಡಿ ಫಸ್ಟ್. ನಿನ್ ಬ್ಯಾಗ್ ಕೊಡ. ಕೊತ್ತೆ ಪಾಪ, ಇಲ್ಲೇ ಇದೆ. ಬೇಗ ಕೊಡ. ತಗೊಳ್ಳಿ. ನೋಡ್ಬಿಟ್ಟು ರಾಜ ನನ್ನ ರಾಜ, ಚಳಿ ಚಳಿ ತಾಳೆನು ಈ ಚಳಿಯ, ರಾತ್ರಿ ರಾಣಿ. ಲೇ, ಬಾರೋ ಇಲ್ಲಿ. ಬಾರೋ. ಈ ಬುಕ್ ಸಿಕ್ಕಿಲ್ಲ ಅಂತ 3 ದಿವಸದಿಂದ ನಿದ್ದೆ ಮಾಡಿಲ್ಲ ನಾನು. ನನ್ನ ಕಬೋರ್ಡ್ ಅಲ್ಲಿರೋ ಬುಕ್ ನ ಯಾಕೆ ತಗೊಂಡು ಬಂದೆ? ಬೇಕಾದ್ರೆ ಡ್ಯಾಡಿ, ಅದ್ರಲ್ಲಿ ಏನ್ ಕ್ವಶನ್ ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಿ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತೀಯ? ಮಕ್ಳಿಗೆ ಯಾಕೆ ಹೊಡಿತೀರಾ? ಚಿಕ್ಕವರಿದ್ದಾಗಲೇ ಹೊಡಿಬೇಕು, ದೊಡ್ಡವರಾದ್ಮೇಲೆ ಮಾತು ಕೇಳಲ್ಲ. ಡ್ಯಾಡಿ, ನೀನ್ ಚಿಕ್ಕವನಾಗಿದ್ದಾಗ ನಿಮ್ಮ ಅಪ್ಪ ನಿನ್ಗೆ ಹೊಡಿಲಿಲ್ವಾ? ಯಾಕೆ ಇಷ್ಟೊಂದು ಹಾಳಾಗಿದ್ಯಲ್ಲ? ನೋಡಿದ್ರ ಹೇಗ್ ಮಾತಾಡ್ತಾನೆ ನೋಡಿ. ನಾನ್ ಮಾತಾಡೋದಕ್ಕೆಲ್ಲ ಹೀಗೆ ಎದುರುತ್ತಾ ಕೊಡ್ತಿರ್ತಾರೆ. ಅದು ಅಲ್ಲದೆ ಒಂದೊಂದು ಕ್ಲಾಸ್ ಅಲ್ಲೂ ಒಬ್ಬೊಬ್ಳು ಗರ್ಲ್ ಫ್ರೆಂಡ್ ಬೇರೆ ಅವನ್ಗೆ. ಇಲ್ಲ ಪಪ್ಪ, ಸುಳ್ಳು ಹೇಳ್ಬೇಡ್ವೋ, ನನಗೆ ಕೋಪ ಬರುತ್ತೆ. ನೀವೇ ಸುಳ್ಳು ಹೇಳ್ತಿರೋದು. ಒಬ್ಬೊಬ್ರಲ್ಲ, ಇಬ್ಬಿಬ್ರು. ರೇಷ್ಮೆ ಅಂತ ಕೂದ್ಲು, ಕಾಮನ ಬಿಲ್ಲಿನಂತ ಹುಬ್ಬು, ದಾಳಿಂಬೆ ಅಂತ ಹಲ್ಲು, ತೊಂಡೆ ಹಣ್ಣಿನ ತುಟಿ ಇರೋ ಇವ್ರು ಸುಳ್ಳು ಹೇಳ್ತಾರೇನೋ? ಡ್ಯಾಡಿ, ನಾನು ಸ್ವಲ್ಪ ಆಚೆ ಇಲ್ಲ. ಸುಮ್ಮನೆ ನಿಂತ್ಕೊಳ್ಳೋ ಒಂದ್ ಕಡೆ. ನೋಡಿ 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 ನೋಡಿ, ನಿಮ್ಗೂ ಇದೇ ಪ್ರಾಬ್ಲಮ್. ಏನು? ಸುಳ್ಳು ಹೇಳಿದ್ರೆ ನಂಬ್ತೀರ, ಅದಕ್ಕೆ ಅವ್ನು ಅವಾಗ ಸುಳ್ಳು ಹೇಳ್ತಿರ್ತಾನೆ. ನಾನ್ ಯಾವ ಸುಳ್ಳು ನಂಬ್ದೆ? ಈಗ ತಾನೇ ಹೇಳಿದ್ನಲ್ಲ, ರೇಷ್ಮೆ ಅಂತ ಕೂದ್ಲು, ದಾಳಿಂಬೆ ಹಣ್ಣಿನಂತ ಹಲ್ಲು. ಸೋ ಬ್ಯಾಡ್. ಬೇಜಾರಾಯ್ತಾ? ಸಾರಿ. ಹೋದ್ರೆ ಸಾಕು, ತಕ್ಕೊಳಕ್ ಬಂದ್ಬಿಡ್ತೀರಲ್ಲ. ಅಪ್ಪನೂ ಸರಿ ಇಲ್ಲ, ಮಗ ಅಂತೂ ಮೊದ್ಲೇ ಸರಿ ಇಲ್ಲ. ಏನು ಮಾಡೋದು ಮೇಡಮ್? ಬೈದು ಬುದ್ಧಿ ಹೇಳಕ್ಕೆ ನನಗೆ ಹೆಂಡತಿ ಇಲ್ಲ, ಅವನಿಗೆ ಅಮ್ಮ ಇಲ್ಲ. ನೀವೇ ನೋಡ್ಕೋಬೇಕಲ್ವಾ ಅವನ್ನ. ಬಿಸಿನೆಸ್ ಟೈಮೇ ಇರಲ್ಲ ಮೇಡಮ್. ಅಷ್ಟೊಂದು ಬಿಸಿದಾ? ನಿಮಗೆ ಅಂಬಾನಿ ಫ್ಯಾಮಿಲಿ ಗೊತ್ತಾ? ಗೊತ್ತು. ನಮ್ದು ಅಂಬಿ ಫ್ಯಾಮಿಲಿ. ನಾನು ಮುಖೇಶ್ ಗೌಡ, ನನ್ನ ತಮ್ಮ ಅನಿಲ್ ಗೌಡ. ಅಷ್ಟು ರಿಚ್ಚಾ ನೀವು? ಶ್ರೀಮಂತಿಕೆ ಅನ್ನೋದು ಬ್ಲಡ್ ಅಲ್ಲೇ ಬಂದಿದೆ ಮೇಡಮ್, ಅದಕ್ಕೆ ಈ ಕಲರ್ ಇದ್ದೀನಿ. ನಾವು ನಮ್ಮ ಅಮ್ಮನ ಕಿಡ್ನಿಲಿ ಸ್ಟೋನಾ? ಡೈಮಂಡ್ ಸ್ಟೋನ್ ಫಾರ್ಮ್ ಆಗಿತ್ತು. ನಮ್ಮ ಅಪ್ಪನ 32 ಹಲ್ಲು ಚಿನ್ನದೆ. ನಾವು ತರಕಾರಿ ಕಿತ್ಕೊಂಡು ಬರೋದು ಹೆಲಿಕಾಪ್ಟರ್ ನಲ್ಲಿ. ಅಲ್ಲೇ ನಿಮ್ಮಪ್ಪ ಬೆಳಿತಾರ ತರಕಾರಿ? ನೀವು ನಾಳೆ ಫ್ರೀ ಇದ್ದೀರಾ? ಯಾಕೆ? ತರಕಾರಿ ಕಿತ್ಕೊಂಡ್ ಬರಕ್ ಹೋಗೋಣ ಅಂತಿದ್ವಿ. ಬೇಡ ಬಿಡಿ. ಬೇಡ ಅನ್ಬೇಡಿ, ಅವನಿಗೆ ಒಳ್ಳೆ ತಾಯಿ ಆಗಿರಿ, ನಮ್ಮ ಅಪ್ಪನಿಗೆ ಒಳ್ಳೆ ಹೆಂಡತಿ ಆಗಿರಿ. ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಒಪ್ಕೋತಾರೆ ಇರೋ? ಒಪ್ಕೋತೀರಾ? ಅದು ಒಪ್ಕೋತಾರೆ ಇರೋ? ಒಪ್ಕೊಳ್ರಿ, ಒಪ್ಕೋತಾರೆ ಇರೋ? ನಾಳೆವರೆಗೂ ಯಾಕೆ ಕಾಯೋದು? ಇವತ್ತೇ ರಿಂಗ್ ಚೇಂಜ್ ಮಾಡ್ಕೊಳ್ಳೋಣವಾ? ಅಷ್ಟು ದೊಡ್ಡ ಮನೆತನ ಅಂತೀರಾ? ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗದ? ಮದ್ವೆ ಒಂದಾಗ್ಲಿ, ರಿಸೆಪ್ಷನ್ ನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ. ಚಿನ್ನ, ಹೇಳಿ ಬಂಗಾರಿ, ಹೇಳಿ. ಇನ್ ಮುಂದೆ ಯಾರೇ ಸುಳ್ಳು ಹೇಳಿದ್ರು ನಂಬೇಡ. ನಾನೇ ಸುಳ್ಳು ನಮ್ದೆ. ಈಗ ತಾನೇ ಹೇಳಿದ್ನಲ್ಲ, ಅಂಬಿ ಫ್ಯಾಮಿಲಿ, ಹೆಲಿಕಾಪ್ಟರ್, ಚಿನ್ನದ ಹಲ್ಲು, ಡೈಮಂಡ್ ಸ್ಟೋನು, ಅದೆಲ್ಲ ಸುಳ್ಳು. ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ನಮ್ಮ ಅಪ್ಪನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇದು ನಮ್ಮ ಅಪ್ಪ ಗಣ, ನಮ್ಮ ಅಪ್ಪ ಗಣ. ಕಿರಿಕ್ ಕಲಾಕಾರರಿಗೆ ಬರ್ಲಿ ಜೋರ ಒಂದ್ ಚಪ್ಪಾಳೆ.
ಈ ಒಂದು ಕಿರಿ ಕಲಾಕಾರ್ಸ್ ಮಾಡಿದಂಥ ಈ ಒಂದು ಕಿರಿಕ್ ಹೇಗಿತ್ತು ಅಂತ ಕೇಳೋ ಸಮಯ. ಎಸ್ ಸರ್. ತುಂಬ ಚೆನ್ನಾಗಿತ್ತು. ಎಲ್ಲವೂ ಕೂಡ ಕಿಲ 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 ಅಂತಿತ್ತು. ಇಡೀ ವೇದಿಕೆ ಅದ್ಭುತವಾಗಿ ಮಾಡಿದ್ರು ಎಲ್ಲರೂ. ಶ್ರುತಿ ಮೇಡಮ್, ಮೊದಲಿಗೆ ನಿಮ್ಮ 5 ಜನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಸ್ಟೇಜನ್ನ ತುಂಬ ಲವಲವಿಕೆಯಿಂದ ಇಟ್ಕೊಳ್ಳೋ ಪ್ರಯತ್ನನ ನೀವು 5 ಜನ ಮಾಡಿದ್ರಿ. ಇರುವಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ದಿಗಂತ್ ಅವರೇ, ಹೌ ವಾಸ್ ದ ಪರ್ಫಾರ್ಮೆನ್ಸ್? ಮತ್ತೊಂದು ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ತು. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಮಜಾ ಭಾರತನೂ ನಮ್ಮ ಭಾರತೀಯರು ಎಷ್ಟು ಮಜವಾಗಿದ್ದಾರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಅವರಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮಾನ್ವಿತಾ. ಬಂದ ತಕ್ಷಣ ಎಲ್ರಿಗೂ ಚಾಕ್ಲೇಟ್ ಹಾಕಿಬಿಟ್ರು. ಸೊ ಚಾಕ್ಲೇಟ್ ತಿನ್ಬಿಟ್ಟು ಕಮೆಂಟ್ಸ್ ಕೊಡಲಿ ಅಂತ. ಬಾಯಿ ಸಿಹಿ ಆಗಿದೆ, ಹಾಗೆ ಮನ್ಸು ಕೂಡ ಸಿಹಿ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ವೆರಿ ನೈಸ್. ನಾವು ಹೂ ಮೇಲೆ ಬಿದ್ದರೆ ಅದು ಫಸ್ಟ್ ನೈಟ್. ಅದೇ ಹೂ ನಮ್ಮ ಮೇಲೆ ಬಿದ್ರೆ ಲಾಸ್ಟ್ ನೈಟ್. ಅದೇ ಹೂವು 16 ಜನದ ಮೇಲೆ ಬಿದ್ದರೆ ಅದು ಜೋಕುಮಾರ್ ಸ್ವಾಮಿ ಸ್ಕಿಟ್ಟು. ಹೆಂಗೆ ಪಂಚು. ಎಸ್ ನಿರಂಜನ್, ತುಂಬ ಅದ್ಭುತವಾಗಿತ್ತು. ಪ್ಲೀಸ್ ವೆಲ್ಕಮ್ ಫಸ್ಟಿಂದ ಲಾಸ್ಟ್ ವರೆಗೂ ನಗ್ಸ್ತಾ ಇರೋ ಅಂಥ ಜೋಕುಮಾರ ಸ್ವಾಮಿಗಳು ಆನ್ ಸ್ಟೇಜ್ ಪ್ಲೀಸ್. ನಿಲ್ಸ್ರು. ನಾರಾಯಣ್ ಸರ್ ಸಾರಿ ಸರ್. ಶ್ರುತಿ ಮೇಡಮ್ ಸಾರಿ. ಯಾಕೆ ಗೊತ್ತಾ, ನಿಮ್ಗೆ ಯಾರಿಗೂ ನಾನು ಫಸ್ಟ್ ನೈಟಿಗೆ ಹೇಳೋಕೆ ಆಗಿಲ್ಲ. ಅಲ್ಲ ನನ್ನ ಮದುವೆಗೆ ಹೇಳೋಕೆ ಆಗಿಲ್ಲ. ಆದರೂ ಬೇಜಾರು ಮಾಡ್ಕೋಬೇಡಿ. ಇವತ್ತು ನನ್ನ ಫಸ್ಟ್ ನೈಟು. ಇನ್ನು 1 ವರ್ಷದಲ್ಲಿ ಮಗು ನಾಮಕರಣಕ್ಕೆ ಹೇಳೇ ಹೇಳ್ತೀನಿ. ಇವತ್ತು ನನ್ನ ಫಸ್ಟ್ ನೈಟು ಕಂಡ್ರು. ಒಳ್ಳೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕಿ. ಸಾಂಗ್ ಕೇಳ್ತಾ ಕೇಳ್ತಾ ಹಾಗೇ ಮೂಡ್ ಕ್ರಿಯೇಟ್ ಆಗಬೇಕು. ಹಾಕ್ರ ಅಯ್ಯೋ ಅಲ್ಲ ಕಂಡ್ರು, ಯಾವನ ಅವನು ಕ್ವಾಸ್ಟೆ. ಹೋಗಿ ಆ ನಿರಂಜನ್ ಸಾಂಗ್ ಹಾಕ್ತಿದ್ದೀರಲ್ರಪ್ಪ. ನಾನು ಆವಾಗಲೇ ಹೇಳಿದೆ, ನಾನು ಇವತ್ತು ಫಸ್ಟ್ ನೈಟು ಒಳ್ಳೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕಿ ಅಂತ. ಸಾಂಗ್ ಕೇಳ್ತಾ ಕೇಳ್ತಾ ಅದೇ ಅವಾಗಲೇ ಹೇಳಿದಲ್ಲ, ಮೂಡ್ ಕ್ರಿಯೇಟ್ ಆಗಬೇಕು. ಅದು Stop it! What's going on, Suresh? What's going on? Oh! ಚಿನ್ನ ಬಂದ್ಯಾ? ಬಾ ಬಾರೆ. ಚಿನ್ನ ನೀನ್ ಬಂದಿದ್ದೇ ಗೊತ್ತಾಗಿಲ್ವಲ್ಲ? ನಂಗೊಂದು ನಿಜ ಹೇಳ್ತೀರಾ? ಕೇಳೆ. ನಿಮ್ಗೇನು ರೋಗ? ನಂಗೆ ಇಲ್ವಲ್ಲ. ಮತ್ತೆ ಯಾಕೆ ದಿನ ಬಿಡ್ಕೊಂಡು ಒಳ್ಳೆ ಜನರಲ್ ವಾರ್ಡಲ್ಲಿ ಆಡ್ದಂಗೆ ಆಡ್ತಿದ್ದೀರಾ? ಅದು ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ, ಓವರ್ ಎಕ್ಸೈಟ್ಮೆಂಟ್ ಕಡೆ. ಇದು ಐಸಿಯುನಾ? ಏ ಚಿನ್ನ, ನಮ್ಮ ಫಸ್ಟ್ ನೈಟ್ ರೂಮ್ ಅನ್ಕೊಂಡ್ನಲ್ಲೇ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಓ ಡಾಕ್ಟರ್ ಅಲ್ವಾ, ಅದಕ್ಕೆ ಹೀಗೆ. ನಮ್ಗೆ ರೂಮ್ ಆದ್ರೇನು ICU ಆದ್ರೇನು ಸರ್ ಮ್ಯಾಟ್ರು ಮುಖ್ಯ ನಮ್ಗೆ. ಮ್ಯಾಟ್ರು ಓಕೆ ಚಿನ್ನ, ಇದು ICUನೇ ಓಕೆನಾ? ಡೋಂಟ್ ಓವರ್ ಎಕ್ಸೈಟ್ಮೆಂಟ್. ನಂಗೆ ನೀಟ್ನೆಸ್ಸಿನ ಹುಚ್ಚು ಓಕೆನಾ? ಓಕೆ ಚಿನ್ನ, ಲೇಟ್ ಮಾಡ್ಬೇಡ, ಹಾಲು ಕೊಡೆ. ಅದು ಯಾಕೆ ಹಾಲು ಕುಡಿತಾ ಇದ್ದೀರಾ? ನಿಮ್ಮ ಬಾಯಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಗೊತ್ತಾ? ಬಾಯಲ್ಲಿ ಬ್ಯಾಕ್ಟೀರಿಯಾನ? ಅದನ್ನ ನೀವು ಕುಡ್ದು ಮತ್ತೆ ಅದನ್ನ ನಾನು ಕುಡ್ದು ನಿಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ನನ್ನ ಬಾಯಲ್ಲಿ ಹೋಗ್ಬಿಟ್ರೆ ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಾಲೇ ಬೇಡ, ಕ್ಯಾನ್ಸಲ್. ಬಿಟ್ಬಿಡು. ನಾನು ರೆಡಿ. ಏನೇ ಗಂಡನ ಒಳ್ಳೆ ನಾಯಿ ಓಡ್ತಂಗೆ ಹಚ್ಚ ಅಂತ ಓಡಿಸ್ತೀಯಲ್ಲ, ಅದೇ ವಾಸಿ. ನಿಮ್ಮ ಹತ್ರ ನೋಡಿ ಎಷ್ಟು ಬ್ಯಾಕ್ಟೀರಿಯಾ ಇದೆ. ನಿಮ್ ಕೈ ನೋಡ್ರಿ, ಕೈಗೇನೆ ಆಗಿದೆ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಏನೇ ಮಾಡ್ತಿದ್ಯಾ ಚಿನ್ನ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಎಲ್ಲಿ ನಿಮ್ ಕೈ ತೋರಿಸ್ರಿ. ಅಯ್ಯಯ್ಯೋ ಏನ್ರಿ ಇದು, ಇಷ್ಟು ಬ್ಯಾಕ್ಟೀರಿಯಾ ಇದೆ. ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾ. ಎಲ್ಲಿ ನಿಮ್ ಕೈ ಕೊಡಿ. ಏನೇ ಆಗ್ತಿದ್ಯಾನೆ? ಸ್ಯಾನಿಟೈಸರ್ ಹಾಕಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ.
ಸರ್ ಈಗ ಓಕೆನಾ? ಓಕೆ ಓಕೆ ನಾನ್ ರೆಡಿ. ಅಯ್ಯೋ ದೇವ್ರೆ, ಏನ್ರಿ ನಿಮ್ ಕಣ್ಣು ಇಷ್ಟು ಕೆಂಪಾಗಿದೆ? ಡ್ರಿಂಕ್ಸ್ ಮಾಡ್ತೀರಾ? ಛೇ 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 ಛೇ, ಬಾಡಿ ರೋಡ್ ಕಡೆಗೆ ಹೋಗಲ್ಲ ನಾನು. ಇನ್ನು ನಾನ್ ಡ್ರಿಂಕ್ಸ್ ಮಾಡ್ತೀನೇನೆ ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾನ್ ತಗ ಡಾಕ್ಟ್ರಾ? ಸ್ಟುಪಿಡ್ ಫೆಲೋ, ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ನಾನು ಯಾವಾಗ್ಲೇ ಹಂಗಂದೆ. ನಿಮ್ ಮೂಗ್ ನೋಡ್ರಿ ಎಷ್ಟು ದಪ್ಪ ಇದೆ. ಸಿಗರೇಟ್ ಸೇತೀರಾ? ಏ ಚಿನ್ನ, ಮೂಗಿಗೂ ಸಿಗರೇಟ್ಗೂ ಅದೇನೇ ಕನೆಕ್ಷನ್? ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾನ್ ತಗ ಡಾಕ್ಟ್ರಾ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ ಲೇಟ್ ಆಗುತ್ತೆ, ನಾನು ಯಾವಾಗ್ಲೇ ಹಂಗಂದೆ. ಸುಮ್ನಿರಿ ಹಾಕೊಳ್ರಿ ಇದನ್ನ. ಗ್ಲೌಸ್ ಯಾಕೆ? ಹಾಕೊಳ್ರಿ ಅದನ್ನ. ಗ್ಲೌಸ್ ಅದೇನು ನಮ್ಗೆ ಮ್ಯಾಟ್ರ್ ಮುಖ್ಯ. ಓಕೆ ನಾನು ಹಾಕೊಳ್ತೀನಿ. ಅಯ್ಯೋ ನಾನ್ ರೆಡಿ. ಎಲ್ಲಿ ನಿಮ್ ಕೈ ಹಿಂಗ್ ಹಿಡೀರಿ. ಯಾಕೆ? ಹಿಡೀರಿ. ಈಗೇನ್ ಅನ್ನಿಸ್ತಾ ಇದೆ? ಗ್ಲೌಸ್ ಹಾಕೊಂಡು ಏನನ್ಸತ್ತೆ ಅಂದ್ರೆ ನಾನು ಏನೇ ಹೇಳಿ. ಈಗ ನಿಮ್ ಬ್ಯಾಕ್ಟೀರಿಯಾ ನನಗ್ ಬರಲ್ಲ, ನನ್ ಬ್ಯಾಕ್ಟೀರಿಯಾ ನಿಮಗ್ ಬರಲ್ಲ. ಅಯ್ಯೋ ಒಳ್ಳೆ ಬ್ಯಾಕ್ಟೀರಿಯಾ ಸವಾಸ ಆಯ್ತಲ್ಲಪ್ಪ. ನಿಮ್ ಅಂಗಿ ಬಿಚ್ಚಿ. ಈಗ ಮ್ಯಾಟ್ರಿ ಬರ್ತಾ ಇದ್ದಾರೆ. ನನಗೆ ಇದೇ ಬೇಕಾಗಿದ್ದು. ರೆಡಿ 5 ನಿಮಿಷ. ಅಯ್ಯೋ ಇದೊಂದು ಗುಂಡಿ ಯಾಕೆ ಮಾಡ್ತಾರೋ ಏನೋ. ಹಾ ನಾನ್ ರೆಡಿ. ಹಾಕೊಳ್ರಿ ಇದನ್ನ. ಶರ್ಟ್ ಯಾವ್ದಾದ್ರೇನು ಆಮೇಲೆ ಬಿಚ್ಚೋದು ತಾನೆ. ಚಿನ್ನ ಇದೇನೆ ಪೇಷಂಟ್ ಡ್ರೆಸ್ ಕೊಟ್ಟಿದ್ಯಲ್ಲ. ಬ್ಯಾಕ್ಟೀರಿಯಾ ಮನೆ ಹಾಳಾಗು. ಏನ್ರಿ ಸುಸ್ತಾಗ್ಬಿಟ್ರಾ? ಸುಸ್ತು ಇಲ್ವಲ್ಲ. ಹಾಗಾದ್ರೆ 10 ಸಲ ಜಂಪ್ ಮಾಡಿ ನೋಡೋಣ. ಈ ಜಂಪ್ ಬೇಕೇನೆ? ಮುಚ್ಕೊಂಡ್ ಮಾಡ್ರಿ. ಆಯ್ತು. ಎಷ್ಟು? 10 ಸಲ. ಓಕೆ ಕೌಂಟ್ ಮಾಡೋ. 1 ಹಾ 9 10. ಈಗ ನಾನು ಫಸ್ಟ್ ನೈಟಿಗೆ ರೆಡಿ. ಯಾಕ್ರಿ ಸುಸ್ತಾಯ್ತಾ? ಛೇ ಸುಸ್ತು ಇಲ್ವಲ್ಲ. ಅದೇನ್ ರೋಗನೋ ಏನೋ, ಅದೇನು ನೀಟ್ನೆಸ್ಸೋ ಏನೋ. ಸ್ಟುಪಿಡ್ ಫೆಲೋ, ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಲೋ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನನ್ನ ಮಗೊಂದು ಚಾನಲ್. ಇವತ್ತು ನೀಟ್ನೆಸ್ಗೆ ಫೇಮಸ್ ಆದಂತಹ ಡಾಕ್ಟರ್ ಸುಮಾ ಅವರನ್ನ ಎಂಟ್ರಿ ಮಾಡೋಣ. ಇವತ್ತು ಎಂಟ್ರಿ ಮಾಡೋದಕ್ಕೆ ಬಂದಿರೋರು ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗೋಡಂಬಿ ಮಂಜಾ, ನನ್ನ ಮಗ ಚಾನಲ್ ಇಂದ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಾ ಆಕ್ಚುಲಿ ಫಸ್ಟ್ ಕ್ವಶನ್. ಹೆಲೋ ಗೋಡಂಬಿ ಮಂಜಾ, ವಾಟ್ ಆರ್ ಯು ಡೂಯಿಂಗ್? ಮೇಲ್ ಕೂತ್ಕೊಳ್ಳಿ. ಪಾಪ ನಿಮ್ಮ ಹಸ್ಬೆಂಡು. ಥ್ಯಾಂಕ್ ಯು ಮೇಡಮ್. ಸರ್ ಆಕ್ಚುಲಿ ಇದು ರೆಕಾರ್ಡೆಡ್ ಲೈವಾ? ಫುಲ್ ಲೈವ್ ಮೇಡಮ್. ನಮ್ದು ಕೊನೆ ಫಸ್ಟ್ ನೈಟು, ಅದಕ್ಕೆ ಲೈವ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಫಸ್ಟ್ ಕ್ವಶನ್ ಮೇಡಮ್, ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನನ್ನ ಮಾಡ್ಬೇಕು? ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಡೈಲಿ ಒಂದೊಂದು ಆಪಲ್ ತಿನ್ಬೇಕು. ಆಪಲ್ ಇಸ್ ಗುಡ್ ಫಾರ್ ಹೆಲ್ತ್, ಯು ನೋ. ಚಿನ್ನ ನಮ್ ಫಸ್ಟ್ ನೈಟ್ ಆಪಲ್ ಕಣೆ ಅದು. ಅವ್ರದ್ದು ಲೈವ್ ರೀ. ಸೆಕೆಂಡ್ ಕ್ವಶನ್ ಮೇಡಮ್, ಕೇಳಿ. ಒಬ್ಬ ಮನುಷ್ಯ ತುಂಬಾ ದುಃಖದಲ್ಲಿದ್ದಾಗ ಅವನನ್ನ ಹೇಗೆ ಸಮಾಧಾನ ಮಾಡೋದು? ತುಂಬಾ ಹತ್ರ ತಗೊಂಡು ಸಂತೈಸ್ಬೇಕು. ಸಾರಿ ಗೊತ್ತಾಗ್ತಿಲ್ಲ. ಹೀಗೆ. ಈಗ ಸಮಾಧಾನ ಆಯ್ತಾ? ನನಗೊಂದು ಇನ್ನೂ ಸಲ್ವ ಇದೆ. ನಮ್ದು ಕೊನೆ ಫಸ್ಟ್ ನೈಟು. ಅವ್ರದ್ದು ಲೈವ್ ರೀ. ಮೇಡಮ್ ಫೋರ್ತ್ ಕ್ವಶನ್ ಮೇಡಮ್. ಫೋರ್ತ್, ಭಾರತ ದೇಶದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದನ್ನ ಕಡಿಮೆ ಮಾಡೋದು ಹೇಗೆ? ಈ ಸಮಸ್ಯೆನ ಕಮ್ಮಿ ಮಾಡಬೇಕು ಅಂದ್ರೆ ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಬಿಡ್ಬೇಕು. ಆಪರೇಷನ್ ನೋಡಿ, ಆಪರೇಷನ್ ಅಂದ್ಕೊಳ್ಳೆ ಜನ ಹೇಗೆ ಬೆಚ್ಚಿಬಿಡ್ತಾರೆ. ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ನಿಮ್ಮ ಮನೆಗಳಲ್ಲಿಯೇ ಮಾಡ್ಕೊಬಹುದು. ತುಂಬಾ ಸುಲಭ. ಹೌದಾ? ಹೇಗೆ ಮೇಡಮ್? ಬರಲೇ ಕಡೆ. ನಾನ್ ರೆಡಿ. ಇಲ್ಲಿ ನೋಡಿ, ಇದು ಬೆನ್ನಿನ ಹಿಂಭಾಗದಲ್ಲಿ ಇಲ್ಲಿರ್ತಕ್ಕಂತಹ ನರದ ಮೇಲೆ 3 ಸಲ ಢಣಾರ್ 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 ಅಂತ ಗುದ್ದಿದ್ರೆ ಆಪರೇಷನ್ ಫಿನಿಶ್. ವಾವ್, ಎಷ್ಟು ಈಸಿಯಾಗಿ ತೋರಿಸ್ಬಿಟ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಓಕೆಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನನ್ನ ಮಗನ್ ಚಾನಲ್. ಕ್ಯಾಮ್ರಾಮನ್ ಸರ್ವೇಶ್ ಅವ್ರ ಜೊತೆ ಗೋಡಂಬಿ ಮಂಜಾ. ಮೇಡಮ್, ವಾರಕ್ಕೊಂದೆರಡು ದಿನ ತುಂಬಾ ನೋವಾಗ್ತಿರುತ್ತೆ. ಬಂದು ಸಮಾಧಾನ ಮಾಡಿಸ್ಕೋಗ್ತಿರ್ತೀನಿ. ಧಾರಾಳವಾಗಿ
ಬನ್ನಿ ಗೋಡಂಬಿ ಮಂಜವ್ರೆ. ಏನಾಯ್ತು? ಇವಾಗ ನೀ ಬಿಟ್ಟು ಹೋಗ್ತಿರೋದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಸ್ಟುಪಿಡ್ ಫೆಲೋ. ಈಗ ಸಮಾಧಾನ ಆಯ್ತಾ? ರೀ, ನಾನೀಗ ಫಸ್ಟ್ ನೈಟಿಗೆ ರೆಡಿ ಅಂತ ಹೇಳ್ದಿಂದಲೇ ಫಸ್ಟ್ ನೈಟು. ಅಯ್ಯೋ ಪಾಪಿ, ಏನೇನೋ ಕನ್ಸಿಟ್ಕೊಂಡು ನಿನ್ ಮದ್ವೆ ಆಗಿದ್ನಲ್ಲೋ, ನನ್ ಜೀವನನೇ ಹಾಳು ಮಾಡ್ಬಿಟ್ಟೆಲ್ಲೋ ದರಿದ್ರ ನನ್ ಮಗನೇ. ಹಾಳಾಗೋಗು. ನಾಯಿ ನನ್ ಮಗನೇ ಊಟ ಹಾಕ್ತೀನ ನೀನು. ಹಾಳಾಗೋಗು. ಅಯ್ಯೋ ಎಲ್ಲರಿಗೂ ಆಪರೇಷನ್ ಸಕ್ಸಸ್ ಆಗಿದೆ. ಆದ್ರೆ ನಿಮ್ಮ ಈ ಸ್ಕಿಟ್ಟಿನ ಆಪರೇಷನ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಅಲ್ಲಿ ಕೇಳೋಂಥ ಸಮಯ. ಎಸ್ ಸರ್. ಮೊದಲನೇದಾಗಿ ಹಾ, ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಮದುವೆ ಹೆಣ್ಣಂತೂ ಅದ್ಭುತ. ಇಂಥ ಒಂದು ಮದುವೆ ಹೆಣ್ಣು ಮೊದಲ ರಾತ್ರಿಗೆ ಯಾವ ಗಂಡನಿಗೂ ಸಿಗೋದು ಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನೀವು ಕ್ಲೀನಾಗಿ ಹೇಳ್ಬಿಡಿ, ಆ ಕಟ್ ಮಾಡೋದಿದೆಯಲ್ಲ ಏನೋ ಫ್ಯಾಮಿಲಿ ಪ್ಲಾನಿಂಗು, ಆ ಸುಮ್ಮನೆ ತಮಾಷೆಗೆ ಮಾಡಿದ್ದು ಭಾಳ ಜನ ಸೀರಿಯಸ್ ಅನ್ಕೊಂಡ್ಬಿಟ್ಟು ಅವ್ರ ಮನೆಗಳಲ್ಲಿ ಟ್ರೈ ಮಾಡಿಬಿಡ್ತಾರೆ. ಭಾಳ ಜನಕ್ಕೆ ಕೋಪ ಇದೆ. ಕೋಪ ಬಂದವ್ರಿಗೆಲ್ಲ ಬಗ್ಗಿಸ್ಕೊಂಡು ಈ ಥರ ನಿಮ್ಮ ಥರ ಹೂ ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಲಡಾಕಂದು ಗುದ್ಬಿಟ್ರು ಅನ್ಕೊಳ್ಳಿ, ಟೋಟಲ್ ಆಗಿ ಎಲ್ಲ ಕಟ್ಟಾಗ್ಬಿಡುತ್ತೆ. ನಡ ಬೀಳತ್ತೆ ಹೊರತು ಬುಡ ಬೀಳಲ್ಲ. ನೋಡು, ನಿಮ್ಗೆ ಗೊತ್ತಿದೆ ಅದು. ಅಲ್ಲ, ಯಾಕೆಂದ್ರೆ ನಿಮ್ಗೆ ಅದು ಅನುಭವ ಆಗಿದೆ ಸರ್. ನನಗೆಲ್ಲ ಹಾಗಾಗಿ ನಿಮ್ಗೆ ಇಲ್ಲ ಇಷ್ಟು ಕ್ಲಿಯರ್ ಆಗಿ ಬೇರೆಯವರೆಲ್ಲ ಅದನ್ನ ಕ್ಲಾರಿಟಿ ಕೊಡೋಕೆ ಸಾಧ್ಯ ಇಲ್ಲ. ಓಕೆ, ಅದೇ ಗ್ರೌಂಡ್ ಫ್ಲೋರ್ ಶೇಕ್ ಆಗುತ್ತೆ ಅಲ್ಲೆಲ್ಲ ಟಚ್ ಮಾಡಿದ್ರೆ. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಶುಭಾ. ದೂದ್ ಬೇಡ ದಿಗಂತ್ ಅವ್ರು ಏನು ಹೇಳ್ತೀರಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥರೋಲಿ ಎಂಜಾಯ್ಡ್. ವೆರಿ ವೆಲ್ ಡನ್. ಮಾನ್ವಿತಾ, ನನಗೇನು ಅನಿಸಿದ್ದು ಅಂತ ಹೇಳಿದ್ರೆ 3 ಜನರದ್ದು ಪರ್ಸ್ನಾಲಿಟಿ ಒಂದೇ ಥರ ಇರೋದ್ರಿಂದ ಮುಂದಿನ ಆ್ಯಕ್ಟ್ಗೆ ಟ್ರಿಪ್ಲೆಟ್ಸ್ ಥರನೋ ಆ ಥರದ್ದು ಕಾಂಬಿನೇಷನ್ ಮಾಡಿದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಅಂತ ನನಗನ್ನಿಸ್ತು. ಬಿಕಾಸ್ ಅವ್ರು 3 ಜನ ಹೈಟ್ ಆಗಲಿ ಪರ್ಸ್ನಾಲಿಟಿ ಆಗಲಿ ಒಂದೇ ಥರ ಇದೆ. ಸೊ ತುಂಬ ಅಡ್ವಾಂಟೇಜಸ್ ಇದೆ ಈ ಟೀಮ್ಗೆ ಅಂತ ನನಗನ್ನಿಸ್ತು. ಗುಡ್ ಶೋ. ಥ್ಯಾಂಕ್ ಯು ವೆರಿ ಮಚ್. ಕಡೆಯದಾಗಿ ಶ್ರುತಿ ಮೇಡಮ್ ಹೇಳುವಂಥ ಸಮಯ. ಎಸ್ ಮೇಡಮ್, ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ 3 ಜನರ ಟೈಮಿಂಗ್, ಕಾಮಿಡಿ ಸೆನ್ಸ್, ವೇದಿಕೆಯನ್ನ ತುಂಬ ಲವಲವಿಕೆಯಾಗಿ ಇಟ್ಕೊಂಡಿದ್ರಿ. ಒಬ್ಬ ಕಲಾವಿದರಾಗಿ ನೀವು ಖಂಡಿತವಾಗ್ಲೂ ನಗಿಸೋ ಪ್ರಯತ್ನ ಮಾಡಿದಿರಿ. ಆಲ್ ದ ಬೆಸ್ಟ್ ಫಾರ್ ಯು. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಜೋಗ್ ಕುಮಾರಸ್ವಾಮಿ ತಂಡಕ್ಕೆ ಗುಡ್ ಲಕ್ ಹೇಳ್ತಾ ಥ್ಯಾಂಕ್ ಯು. ಹೋಗ್ಬಿಟ್ಟ ನಿಮ್ಮ ಏನ್ ನಗು 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 ನಗು. ನಿಜವಾಗ್ಲೂ ಸೂಪರ್ ನಿಜ ನಿರಂಜನ್. ನಗ್ನಾಗ್ತಾ ಸಂಚಿಕೆಯ ಕೊನೆ ಹಂತ ಈಗಾಗಲೇ ತಲುಪಿದೀವಿ. ಹಾ. ಈಗ ನಗ್ನಾಗ್ತಾ ಒಂದ್ ತಂಡಕ್ಕೆ ಶಿಕ್ಷೆ ಕೊಡೋ ಸಮಯ. ಖಂಡಿತವಾಗಲು ಪ್ರಶಂಸಾ ಕಿರಿ ಕಲಾಕಾಸ್ ಅಂಡ್ ಜೋಗ್ ಕುಮಾರ್ ಸ್ವಾಮಿಗಳು. ಇವರಲ್ಲಿ ಸುಮಾರಾಗಿರೋ ತಂಡ ಯಾವುದು, ಏನ್ ಪನಿಷ್ಮೆಂಟ್ ಸಿಗತ್ತೆ ಅನ್ನೋ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಇದೆ. ಈಗ ಚೆಲುವ ಚೆನ್ನಿಗರ ಚೆಲುವ ನಾರಾಯಣ ಸ್ವಾಮಿ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ಒಂದು ಸ್ಕಿಟ್ಟಲ್ಲಿ ಯಾವ ತಂಡ ಸುಮಾರಾಗಿ ಆ್ಯಕ್ಟ್ ಮಾಡಿದೆ? ನಮಗಿವತ್ತು ಸುಮಾರು ಅಂತ ಯಾರು ಅನಿಸಿಲ್ಲ, ಬಟ್ ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಸುಮಾರು ಅನಿಸಿದ್ದು ಜೋಗ್ ಕುಮಾರ್ ಸ್ವಾಮಿ ತಂಡ. ಓಕೆ ಫೈನ್. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಅಂದರೆ ಅವ್ರು ತಗೊಂಡಂಥ ವಿಚಾರ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಜೋಗ್ ಕುಮಾರಸ್ವಾಮಿ ತಂಡ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಸ್, ಈಗ ಈ 3 ಜನ ಏನೋ ಬಂದಿದ್ದಾರೆ, ಇವರಿಗೆ ಪನಿಷ್ಮೆಂಟ್ ಏನೋ ಸಿಗುತ್ತೆ. ಆದರೆ ಆ ಪನಿಷ್ಮೆಂಟ್ ಒಂದು ಟ್ವಿಸ್ಟ್ ಇದೆ ಇವತ್ತು. ಈ 3ರಲ್ಲಿ ಯಾರನ್ನ ಇಬ್ರು ಸುಮಾರಾಗಿರೋರ್ನ ಹೇಳಿ, ಸೇಫ್ ಅಲ್ಲಿ ಗೊತ್ತಾಗುತ್ತೆ. ಆಯ್ತು, ನಾವು ಸೇಫ್ ಕ್ಯಾಂಡಿಡೇಟ್ ಹೇಳ್ತೀವಿ. ಹೇಳಿ. ಅಲ್ಲಿಗೆ ಇನ್ನಿಬ್ರು ಯಾರು ಅಂತ ಗೊತ್ತಾಗುತ್ತೆ. ಅವ್ರು 3 ಜನದಲ್ಲಿ ಮಧ್ಯೆ ನಿಂತಿರೋರು ಸೇಫ್. ವೆರಿ ನೈಸ್. ನಿರಂಜನ್, ಇವಾಗ ಹೇಗಿದ್ರು ಅವ್ರು ಸೇಫ್ ಆಗಿದ್ದಾರೆ, ಅವ್ರನ್ನ ಕಳಿಸ್ಬಿಡೋಣ. ನೀವು ಆಪರೇಷನ್ ಆಗಿ ಸೇಫ್ ಆಗಿದ್ದೀರಾ, ಬಂದ್ಬಿಡಿ ನೀವು. ಸೊ ಇನ್ನಿಬ್ರಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ನಮ್ಮ ಚಕಲಕ ಚಂಚಲಕ ಬೇಬಿ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ವೆಲ್ಕಮ್ ಹೇಳ್ತಾ ನಿರಂಜನ್ ನಾವು ಹೋಗೋಣ. ಯಾ ಬೇಬೀಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಯಾರು ಹೋಗ್ತೀರಾ ನಿಮ್ಮಿದ್ರಲ್ಲಿ? ಬೇಡ, ಹೆಣ್ಮಕ್ಳನ್ನ ಕಳ್ಸಿದ್ರೆ ಚೆನ್ನಾಗಿರಲ್ಲ. ಎಸ್, ಇದರಲ್ಲಿ ಏನಂತ ಬರ್ದಿದೆ ಅಂದ್ರೆ ಸುಮಾರಾಗಿತ್ತು ಆಕ್ಟಿಂಗು, ನಗಿಸಿ ಈಗ ಮಾಡಿ ಸ್ಕೇಟಿಂಗು.
ಸೊ ನಿಮ್ಮ ಪನಿಷ್ಮೆಂಟ್ ಬಂದು ಇವಾಗ ಸ್ಕೇಟಿಂಗು. ಎನಿವೇ ಗರ್ಲ್ಸ್, ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಈಗ ಸ್ಕೇಟಿಂಗ್ ಹೇಳ್ಕೊಡೋದಕ್ಕೆ ಒಂದು ಎಕ್ಸ್ಪರ್ಟ್ ಅನ್ನ ಕೂಡ ನಾವು ಕರಿತಾ ಇದೀವಿ. ಖಂಡಿತವಾಗ್ಲು ರಜ್ಜು ಬೊಮ್ಮ. ಈಗ ಹೇಗೆ ನಿಮ್ಮ ಪನಿಷ್ಮೆಂಟ್ ಇರುತ್ತೆ ಅನ್ನೋ ಒಂದು ಝಲಕ್ ನೋಡೋಣ. ಪ್ಲೀಸ್ ತೋರಿಸಿಪ್ಪ. ದಯವಿಟ್ಟು ಹೋಗಿ ಬನ್ನಿ. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ತಯಾರು ಮಾಡ್ಕೊಡಿ. ಬಿಚ್ಚೋಗಂಗಿಲ್ಲ, ಹಂಗೆ ಹೋಗ್ಬೇಕು. ಅದೇ ಪನಿಷ್ಮೆಂಟ್. ಅಂತೂ ಇಂತೂ ನಮ್ಮ ಚೌಕ ತಂಡನ ಇವಾಗ ಬೀಳ್ಕೊಡೋ ಅಂತ ಸಮಯ ಬಂದೇ ಬಿಟ್ಟಿದೆ. ಸೊ ಈಗ ಇಬ್ರು ದಯವಿಟ್ಟು ವೇದಿಕೆಯ ಮೇಲೆ ಬನ್ನಿ. ಓಕೆ, ಇವಾಗ ಚೌಕಾದ ಬಗ್ಗೆ ಮಾತಾಡೋಣ. ಸುದ್ದಿಗಂತ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಈ ಸಿನಿಮಾದಲ್ಲಿ ಅದೇ ನಾವು ಸಾಕಷ್ಟು ಕಷ್ಟಪಟ್ವಿ. ಏನಕ್ಕೆ ಅಂದರೆ ಒಂದು ಲುಕ್ ಚೇಂಜ್ ಇಂದ ಹಿಡಿದು, ಯಾಕೆಂದರೆ ಒಬ್ಬ ನಟಂಗೆ 4-5 ತಿಂಗಳು ಗ್ಯಾಪ್ ಕೊಡಬೇಕು ಬರೀ ಒಂದು ಸಿನಿಮಾಗೆ. ಅಂದರೆ ಅದು ಗ್ಯಾಪ್ ಅಂದರೆ ಮನೇಲೇ ಕೂತಿರ್ಬೇಕು, ಏನೂ ಮಾಡೋಂಗಿಲ್ಲ. ಯಾಕೆಂದರೆ ಗಡ್ಡ ಬೆಳೆಸ್ಬೇಕಾಗಿತ್ತು, ಅದು ನಮ್ಮ ಡೈರೆಕ್ಟರ್ ಕೇಳಿರೋದು. ಸೊ ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿದಾಗ ಅದಕ್ಕೆ ತಕ್ಕ ಪ್ರತಿಫಲ ನಮ್ಮ ಆಡಿಯನ್ಸ್ ಪ್ರತಿಕ್ರಿಯೆ ನೀಡಿದಾಗ ನಮಗೆ ಖುಷಿ ಆಗುತ್ತೆ, ನಾವು ಪಟ್ಟಿರೋ ಕಷ್ಟಕ್ಕೆ. ಸೊ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಈ ಸಿನಿಮಾನ ಅಪ್ರಿಷಿಯೇಟ್ ಮಾಡಿ ಹೆಚ್ಚೆಚ್ಚು ಮಂದಿ ಬಂದು ಇವಾಗಲೂ ನೋಡ್ತಾ ಇದ್ದೀರಾ ಥಿಯೇಟ್ರಲ್ಲಿ, ಅದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಬಂದರೂ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಏನು ಮಾನ್ವಿತಾ? ಮೊದಲೇದಾಗಿ ನನಗೆ ಕಾಶಿನಾಥ್ ಸರ್ ಮಗಳಾಗಿ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಖುಷಿ ಬೇರೆ ಏನೂ ಇರಲಿಲ್ಲ. ಆ್ಯಂಡ್ ಮೋರೋವರ್ ದ್ವಾರಕೀಶ್ ಸರ್ದು 50ನೇ ಚಿತ್ರ, ಅದರಲ್ಲಿ ನಾನು ಕೂಡ ಒಂದು ಚಿಕ್ಕ ಪಾಠಾಗಿ ಇದ್ದೀನಿ ಅಂತ ಹೇಳಿದ್ರೆ ಅದೇ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಕೊನೆಯದಾಗಿ ನಮ್ಮ ಶೋ ಬಗ್ಗೆ ನಿಮ್ಮಿಬ್ರಿಗೆ ಏನು ಅನಿಸ್ತಾ ಇದೆ? ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಜನಕ್ಕೆ ಅವ್ರ ಟ್ಯಾಲೆಂಟ್ ತೋರಿಸೋದಕ್ಕೆ. ಯಾಕೆಂದರೆ ನಾಳೆ ಯಾರಿಗೆ ಗೊತ್ತು, ಇಂಥಲ್ಲಿ ಇಷ್ಟು ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ಗಳಿದ್ದಾರೆ, ಕಲಾವಿದರಿದ್ದಾರೆ. ಅವ್ರು ನಾಳೆ ಸಿನಿಮಾದಲ್ಲಿ, ಆಮೇಲೆ ಡೈರೆಕ್ಷನಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಂದು ಮಿಂಚ್ತಾರೆ ಅನ್ನೋ ನನಗೆ ಒಂದು ಭರವಸೆ ಇದೆ. ಶೋಭಾ ನಿಮ್ಮ ಚೌಕ ಚಿತ್ರತಂಡಕ್ಕೆ ಉಗೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಮುಗಿಸೋದಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಮುತ್ತಿನಂತ ನಗುವನ್ನ ಮಜಾ ಭಾರತದಲ್ಲಿ ಹಂಚಿಕೊಂಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಮತ್ತೆ ಈ ನಗುವನ್ನ ನಾಳೆ ಕೂಡ ನಾವೆಲ್ಲರೂ ಸೇರಿ ಮುಂದುವರ್ಸೋಣ. ಥ್ಯಾಂಕ್ ಯು ವೆರಿ ಮಚ್ ಆಡಿಯನ್ಸ್. ನಾಳೆ ಅದ್ದೂರಿ ಸಂಚಿಕೆಯ ಜೊತೆ ಮತ್ತಷ್ಟು ಮಜಾ, ಮತ್ತಷ್ಟು ನಗೆಯ ಜೊತೆ ನಿರಂಜನ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಗ್ನಾಗ್ತಾ ಇರಿ. See you.